ಸಕ್ಕರೆ ಕಾಯಿಲೆ ಕಂಟ್ರೋಲಲ್ಲಿ ಇಟ್ಕೋಬೇಕು, ಸಕ್ಕರೆ ಕಾಯಿಲೆಯಿಂದ ಯಾವುದೂ ಕಾಂಪ್ಲಿಕೇಶನ್ಸ್ ಆಗಬಾರ್ದು ಅಂತ ಇದ್ರೆ ಎಜುಕೇಶನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಕೆಲವರಿಗೆ ಖಾಲಿ ಹೊಟ್ಟೆಯಲ್ಲಿ ಶುಗರ್ ಏನಿದೆ ಅದು ತುಂಬ ಜಾಸ್ತಿ ಇರುತ್ತೆ. ಸೊ ಅದು ಯಾಕೆ? ಎರಡನೇದು, ಕೆಲವರು ಏನೇ ಆಹಾರ ತಗೊಂಡ್ರು ಕೂಡ ಅವರ ಶುಗರ್ ಕಂಪ್ಯಾರಿಟಿವ್ಲಿ ನಾರ್ಮಲ್ ಆಗೇ ಇರುತ್ತೆ. ಅದು ಯಾಕೆ? ಕೆಲವರಿಗೆ ಅಷ್ಟೇ ಡಯಾಬಿಟಿಕ್ ಕಾಂಪ್ಲಿಕೇಶನ್ಸ್ ಬೇಗ ಡೆವಲಪ್ ಆಗುತ್ತೆ. ಇದರದ ಕಾರಣ ಏನು? ಎಷ್ಟೋ ಜನರ ಮನಸ್ಸಲ್ಲಿ ಆ ಒಂದು ಟೆನ್ಷನ್ ಇರುತ್ತೆ. ಓಕೆ, ಈಗ ಡಯಾಬಿಟಿಸ್ ಸ್ಟಾರ್ಟ್ ಆಯಿತು, ಇನ್ನು ನಮಗೆ ಮುಂದೆ ಏನು ತಿನ್ನಕ್ಕಾಗಲ್ಲ, ನಾವು ಏನು ಮಾಡಬೇಕು ಅಂತ ಇರುತ್ತೆ. ಬಟ್ ಆ ಥರ ಏನು ವರಿ ಆಗೋದು ಬೇಡ. ಸೊ ಈಗ ಐ ಥಿಂಕ್ ಆಲ್ಮೋಸ್ಟ್ ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಆಗಿದೆ. ಯಾಕೆ ಖಾಲಿ ಹೊಟ್ಟೆಯಲ್ಲಿ ಶುಗರ್ ಜಾಸ್ತಿ ಇರುತ್ತೆ? ಡಯಾಬಿಟಿಸ್ ಇದ್ದವರು ಅನ್ನ ತಿನ್ಬೋದಾ? ಡಯಾಬಿಟಿಸ್ ಇದ್ದವರು ಹಣ್ಣುಗಳನ್ನು ತಿನ್ಬೋದಾ? ಡಯಾಬಿಟಿಸ್ ಇದ್ದವರು ಯಾವ ಥರ ಆಹಾರ ಕ್ರಮವನ್ನು ಫಾಲೋ ಮಾಡಬೇಕಾಗುತ್ತೆ? ಆ್ಯಂಡ್ ಡಯಾಬಿಟಿಸ್ ಇದ್ದವರಿಗೆ ಒನ್ ಆಫ್ ದ ಬೆಸ್ಟ್ ವ್ಯಾಯಾಮ ಯಾವುದು ಅಂತ ಗೊತ್ತಾಗಿರುತ್ತೆ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್, ಸಿರ್ಸಿ. ಇವತ್ತು ವರ್ಲ್ಡ್ ಡಯಾಬಿಟಿಕ್ ಡೇ. ಸೊ ಈ ವರ್ಲ್ಡ್ ಡಯಾಬಿಟಿಕ್ ಡೇಗೆ ಇಷ್ಟೊಂದು ಇಂಪಾರ್ಟೆನ್ಸ್ ಯಾಕೆ? ಸೊ ನಮಗೆ ಗೊತ್ತು, ನಮ್ಮ ದೇಶದಲ್ಲಿ ಬಾಕಿ ಇರೋ ದೇಶಗಳಿಗೆ ಕಂಪೇರ್ ಮಾಡಿದರೆ ಕಂಪ್ಯಾರಿಟಿವ್ಲಿ ಡಯಾಬಿಟಿಕ್ ಪೇಷಂಟ್ಸ್ ಜಾಸ್ತಿ ಇದ್ದಾರೆ. ಸೊ ಎಷ್ಟೋ ನಮಗೆ ಫ್ಯೂಚರ್ಲಿ ಬರುವಂಥ ಕಾಯಿಲೆಗಳಿಗೂ ಕೂಡ ಒಂದು ಮೇನ್ ರೀಸನ್ ಈ ಸಕ್ಕರೆ ಕಾಯಿಲೆ ಇರ್ಬೋದು. ಯಾಕಂದರೆ ನಿಮ್ಗೆ ಗೊತ್ತು, ಕಾರ್ಡಿಯಾಕ್ ಪೇಷಂಟ್ಸ್ ಇರ್ಬೋದು, ಕಿಡ್ನಿ ಸಮಸ್ಯೆಗಳಿರ್ಬೋದು. ಸೊ ಈ ಥರ ಸಮಸ್ಯೆಗಳೆಲ್ಲ ಬರಲಿಕ್ಕೆ ಒಂದು ಮೂಲ ಕಾರಣ ಏನು ಅಂತ ಕೇಳಿದರೆ ನಮ್ಮ ರಕ್ತದಲ್ಲಿ ಜಾಸ್ತಿ ಇರುವಂಥ ಶುಗರ್ನ ಅಂಶ. ಸೊ ಈ ಸಕ್ಕರೆ ಕಾಯಿಲೆಯನ್ನು ಟ್ರೀಟ್ ಮಾಡಲಿಕ್ಕೆ ಅಥವಾ ಕಂಪ್ಲೀಟ್ ಕಂಟ್ರೋಲಲ್ಲಿ ಇಟ್ಕೊಳ್ಳಿಕ್ಕೆ ಅಥವಾ ಅದನ್ನ ರಿವರ್ಸ್ ಮಾಡಲಿಕ್ಕೆ ಬರೀ ಮೆಡಿಸಿನ್ಸ್ ಇದ್ರೆ ಆಗೋದಿಲ್ಲ. ಸೊ ಮೆಡಿಸಿನ್ಸ್ ತಗೊಂಡ್ರೆ ನಾವು ಬ್ಲಡ್ ಶುಗರ್ನ ಕಂಟ್ರೋಲಲ್ಲಿ ಇಟ್ಕೋಬಹುದು. ಬಟ್ ನಿಧಾನ ನಮ್ಮ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆಗ್ತಾ ಹೋದಂಗೆ ಆ ಬ್ಲಡ್ ಶುಗರ್ ಏನಿದೆ ಅದು ಜಾಸ್ತಿ ಆಗ್ತಾ ಹೋಗ್ತದೆ. ನಮಗೆ ಬಾಕಿ ಇರುವ ಕಾಂಪ್ಲಿಕೇಶನ್ಸ್ ಬರಲಿಕ್ಕೂ ಕೂಡ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಸಕ್ಕರೆ ಕಾಯಿಲೆ ಕಂಟ್ರೋಲಲ್ಲಿ ಇಟ್ಕೋಬೇಕು, ಸಕ್ಕರೆ ಕಾಯಿಲೆಯಿಂದ ಯಾವುದೂ ಕಾಂಪ್ಲಿಕೇಶನ್ಸ್ ಆಗಬಾರ್ದು ಅಂತ ಇದ್ರೆ ಎಜುಕೇಶನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಡಯಾಬಿಟಿಕ್ ಪೇಷಂಟ್ಸ್ಗೆ ಟ್ರೀಟ್ಮೆಂಟ್ಗಿಂತನೂ ಜಾಸ್ತಿ ಬೇಕಾಗಿರೋದು ಹೆಲ್ತ್ ಎಜುಕೇಶನ್. ಸೊ ಹಾಗಾಗಿ ಈ ಡಯಾಬಿಟಿಕ್ ಡೇನ ಇಡೀ ವರ್ಲ್ಡ್ ಅಲ್ಲಿ ನಾವು ಒಂದು ಇಂಪಾರ್ಟೆಂಟ್ ಇವೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಡಯಾಬಿಟಿಸ್ ಮೆಲೈಟಿಸ್ಗೆ ನಾವು ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತೀವಿ. ಯಾಕಂದ್ರೆ ನಮಗೆ ಎಷ್ಟೋ ಸಮಸ್ಯೆಗಳು ಬರ್ಲಿಕ್ಕೆ ಇರುವಂತ ಒಂದು ಮೂಲ ಕಾರಣ ಸಕ್ಕರೆ ಕಾಯಿಲೆ ಅಂತ ಹೇಳ್ಬೋದು. ಅಂಡ್ ಈ ಡಯಾಬಿಟಿಕ್ ಪೇಷಂಟ್ಸ್ ಮನಸ್ಸಲ್ಲಿ ಕೂಡ ತುಂಬಾ ಸಂಶಯಗಳಿರುತ್ತೆ. ಈಗ ನೀವೇ ಅಬ್ಸರ್ವ್ ಮಾಡಿರ್ಬೋದು, ಕೆಲವರಿಗೆ ಖಾಲಿ ಹೊಟ್ಟೆಯಲ್ಲಿ ಶುಗರ್ ಏನಿದೆ ಅದು ತುಂಬಾ ಜಾಸ್ತಿ ಇರುತ್ತೆ. ಸೊ ಅದು ಯಾಕೆ? ಎರಡನೇದು, ಕೆಲವರು ಏನೇ ಆಹಾರ ತಗೊಂಡ್ರು ಕೂಡ ಅವರ ಶುಗರ್ ಕಂಪ್ಯಾರಿಟಿವ್ಲಿ ನಾರ್ಮಲ್ ಆಗೇ ಇರುತ್ತೆ. ಅದು ಯಾಕೆ? ಕೆಲವರಿಗೆ ಅಷ್ಟೇ ಡಯಾಬಿಟಿಕ್ ಕಾಂಪ್ಲಿಕೇಶನ್ಸ್ ಬೇಗ ಡೆವಲಪ್ ಆಗುತ್ತೆ. ಇದರದ ಕಾರಣ ಏನು? ಡಯಾಬಿಟಿಸ್ ಇದ್ದವರು ಯಾವ ಥರ ಆಹಾರವನ್ನು ಫಾಲೋ ಮಾಡಿದರೆ ಅವರಿಗೆ ಯಾವುದೂ ಹೆಲ್ತ್ ಕಾಂಪ್ಲಿಕೇಶನ್ಸ್ ಆಗದೆ ಶುಗರ್ನ ಹತೋಟಿಗೆಯಲ್ಲಿ ಇಟ್ಕೋಬಹುದು. ಸೊ ಈ ಥರ ಸಂಶಯಗಳು ಎಷ್ಟೋ ಜನರ ಮನಸ್ಸಲ್ಲಿರುತ್ತೆ. ಸೊ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಈ ಥರ ಡೌಟ್ಸ್ಗಳನ್ನು ಕ್ಲಾರಿಫೈ ಮಾಡ್ತೇನೆ. ಸೊ ಯೂಶ್ವಲಿ ಎಷ್ಟೋ ಡಯಾಬಿಟಿಕ್ ಪೇಷಂಟ್ಸ್ಗೆ ಇರುವಂಥದ್ದು ಡೌಟು, ಆ್ಯಂಡ್ ಎಷ್ಟೋ ಜನರಲ್ಲಿ ನೀವು ನೋಡಿರ್ತೀರಾ, ಅಂದರೆ ಖಾಲಿ ಹೊಟ್ಟೆಯಲ್ಲಿ ಶುಗರ್ ಏನಿದೆ ತುಂಬ ಜಾಸ್ತಿ ಇರುತ್ತೆ. ಈವನ್ ಪೋಸ್ಟ್ ಪ್ಯಾಂಟ್ರಲ್ ಶುಗರ್ ಕೂಡ ಅಷ್ಟು ಜಾಸ್ತಿ ಇರಲ್ಲ, ಅಷ್ಟು ಜಾಸ್ತಿ ಖಾಲಿ ಹೊಟ್ಟೆಯಲ್ಲಿ ಶುಗರ್ ಇರುತ್ತೆ. ಸೊ ಎಲ್ಲರಿಗೂ ಒಂದು ಡೌಟ್ ಬರುತ್ತೆ, ನಾನು ಏನೂ ಆಹಾರ ತಗೊಳ್ಳಿಲ್ಲ, ಸಂಜೆ ಆದಮೇಲೆ ಮಲಗಿದ ಮೇಲೆ ಬೆಳಿಗ್ಗೆ ತನಕ ಏನೂ ಆಹಾರ ತಗೊಳ್ಳಿಲ್ಲ, ಆದರೂ ನನ್ನ ಖಾಲಿ ಹೊಟ್ಟೆಯಲ್ಲಿ ನಾನು ಶುಗರ್ ಟೆಸ್ಟ್ ಮಾಡಿ ನೋಡುವಾಗ ಅರೌಂಡ್ 200 ರೇಂಜಲ್ಲಿ ಶುಗರ್ ಬರ್ತಾ ಇದೆ. ಇದು ಯಾಕೆ? ಸೊ ಇದಕ್ಕೆ ನಾವು ಏನು ಹೇಳ್ತೀವಿ? ಡಾನ್ಸ್ ಫಿನಾಮಿನಾ ಅಂತ ಹೇಳ್ತೀವಿ. ಸೊ ಯೂಶಲಿ ನಮ್ಮ ಬಾಡಿಯಲ್ಲಿ ಬೆಳಿಗ್ಗೆ ಆಫ್ಟರ್ ಅರೌಂಡ್ 3 o'clock ನಂತರ ಏನಾಗುತ್ತೆ ಅಂದರೆ ನಮ್ಮ ಬಾಡಿಯಲ್ಲಿ ಗ್ರೋತ್ ಹಾರ್ಮೋನ್, ಕಾರ್ಟಿಸೋಲ್ ಮತ್ತು ಅಡ್ರಿನಾಲಿನ್ ಈ ಥರ ಹಾರ್ಮೋನ್ಸ್ ಏನಿದೆ ಅದು ಕಂಪ್ಯಾರಿಟಿವ್ಲಿ ಜಾಸ್ತಿ ಆಗುತ್ತೆ. ಸೊ ಅದು ಜಾಸ್ತಿ ಆದಾಗ ಏನಾಗುತ್ತೆ? ಅದು ಲಿವರಿಗೆ ಒಂದು ಇನ್ಫಾರ್ಮೇಷನ್ ಕೊಡುತ್ತೆ. ಅದರೊಟ್ಟಿಗೆ ಗ್ಲೂಕಾಗೋನ್ ಅಂತ ಇನ್ನೊಂದು ಹಾರ್ಮೋನ್ ಕೂಡ ಇದೆ. ಸೊ ಅದೇನು ಮಾಡುತ್ತೆ? ಲಿವರ್ಗೆ ಗ್ಲೂಕೋಸ್, ಅದರಲ್ಲಿ ಸ್ಟಾಕ್ ಆಗಿರುವಂಥ ಗ್ಲೂಕೋಸನ್ನು ರಿಲೀಸ್ ಮಾಡಲಿಕ್ಕೆ ಹೇಳುತ್ತೆ. ಸೊ ಲಿವರ್ ಏನು ಮಾಡುತ್ತೆ? ಗ್ಲೂಕೋಸ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇರ್ತದೆ. ಬಟ್ ಯೂಶಲಿ ಇದೆಲ್ಲರಲ್ಲೂ ಆಗುವಂಥ ಒಂದು ಪ್ರೊಸೀಜರ್ ನಾರ್ಮಲಿ ಆಗುತ್ತೆ. ಬಟ್ ಡಯಾಬಿಟಿಸ್ ಇದ್ದವರಲ್ಲಿ ಏನಾಗುತ್ತೆ? ಅವರಲ್ಲಿ ಆಲ್ರೆಡಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಸಮಸ್ಯೆ ಇದೆ. ಅದರೊಟ್ಟಿಗೆ ಇನ್ಸುಲಿನ್ ಸರಿಯಾಗಿ ಪ್ರೊಡಕ್ಷನ್ ಇರಬೇಕು ಅಂತ ಇಲ್ಲ, ಇನ್ಸುಲಿನ್ ಫಂಕ್ಷನ್ ಸರಿಯಾಗಿರಬೇಕು ಅಂತ ಇಲ್ಲ. ಸೊ ಅವಾಗ ಏನಾಗುತ್ತೆ? ಇದು ಅಬ್ನಾರ್ಮಲಿ ನಮ್ಮ ಬ್ಲಡ್ ಶುಗರ್ ಏನಿದೆ ಅದು ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಆ ಇನ್ಸುಲಿನ್ ಆಕ್ಚುಲಿ ಏನು ಮಾಡಬೇಕು ಅಂದರೆ ನಮ್ಮ ಬ್ಲಡ್ಗೆ ಈ ಬೆಳಗಿನ ಟೈಮಲ್ಲಿ ಈ ಹಾರ್ಮೋನ್ಸ್ ಆಕ್ಟಿವಿಟಿಯಿಂದ ಲಿವರಲ್ಲಿ ಇರುವಂಥ ಗ್ಲೂಕೋಸ್ ರಿಲೀಸ್ ಆದಾಗ, ಅಂದರೆ ರಕ್ತಕ್ಕೆ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆದಾಗ ಅದು ಒಂದು ಸಫಿಷಿಯಂಟ್ ಲೆವೆಲಲ್ಲಿ ಬಂದ ಕೂಡಲೇ ಈ ಇನ್ಸುಲಿನ್ ಏನು ಮಾಡಬೇಕು? ಒಂದು ಇನ್ಫಾರ್ಮೇಷನ್ ಪಾಸ್ ಮಾಡಬೇಕು ಅಥವಾ ರಕ್ತದಲ್ಲಿರುವಂಥ ಗ್ಲೂಕೋಸನ್ನು ಎಲ್ಲ ಕಡೆ ಡಿಸ್ಪರ್ಸ್ ಮಾಡಬೇಕು. ಬಟ್ ಡಯಾಬಿಟಿಸ್ ಇದ್ದವರಲ್ಲಿ ಏನಾಗುತ್ತೆ? ಅವರಿಗೆ ಇನ್ಸುಲಿನ್ ಸರಿಯಾಗಿ ಕೆಲಸ ಮಾಡದೇ ಇದ್ದಿದ್ದಕ್ಕೆ ರಕ್ತದಲ್ಲಿ ಬೆಳಗಿನ ಟೈಮ್ ಈ ಗ್ಲೂಕೋಸ್ ಲೆವೆಲ್ ಏನಿದೆ ಅದು ತುಂಬ ಜಾಸ್ತಿ ಕಂಡು ಬರುತ್ತೆ. ಇದಕ್ಕೆ ನಾವು ಡಾನ್ಸ್ ಫಿನಾಮಿನಾ ಅಂತ ಹೇಳ್ತೀವಿ. ಆ್ಯಂಡ್ ತುಂಬ ಜನರಲ್ಲಿ ಈ ಸಮಸ್ಯೆ ಇದೆ. ಸೊ ಅವರಿಗೆಲ್ಲ ಡೌಟ್ ಇದೆ, ಯಾಕೆ ಇದು ಆಗ್ತಾ ಇದೆ, ಇದಕ್ಕೆ ನಾನು ಏನು ಮಾಡಬೇಕು? ಸೊ ಈ ಸಮಸ್ಯೆ ಯೂಶಲಿ ಜಾಸ್ತಿ ಕಾಣೋದು ಯಾರಲ್ಲಿ ಅಂದರೆ ರಾತ್ರಿ ಯಾರು ಹೆವಿ ಕಾರ್ಬೋಹೈಡ್ರೇಟ್ ಅಂದರೆ ಹೆವಿ ಗ್ಲೂಕೋಸ್ ಇರುವಂಥ ಆಹಾರ ತಗೊಳ್ತಾರೋ ಅವರಲ್ಲಿ ಕಾಣುವಂಥ ಸಾಧ್ಯತೆ ಇದೆ. ಇನ್ನು ಯಾರಿಗೆ ನಿದ್ರೆ ಸಮಸ್ಯೆ ಇದೆಯೋ, ಚೆನ್ನಾಗಿ ನಿದ್ರೆ ಮಾಡಲಿಲ್ಲ ಅಂದರೆ ಏನಾಗುತ್ತೆ? ಅವರದ್ದು ಕಾರ್ಟಿಸೋಲ್ ಲೆವೆಲ್, ಸ್ಟ್ರೆಸ್ ಲೆವೆಲ್ ಏನಿದೆ ಅದು ಜಾಸ್ತಿ ಇದ್ದಾಗ ಕಾರ್ಟಿಸೋಲ್ ಜಾಸ್ತಿ ಆಗುತ್ತೆ, ಅವರಲ್ಲಿ ಈ ಸಮಸ್ಯೆ ಕಂಡು ಬರುವಂಥ ಸಾಧ್ಯತೆ ಇದೆ. ಇನ್ನು ಯಾರಿಗೆ ತುಂಬ ಜಾಸ್ತಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದೆಯೋ ಅಂದರೆ ತುಂಬ ಒಬೇಸಲ್ಲಿ ಇರುವಂಥ ಪೇಷಂಟು, ಯಾರಿಗೆ ತುಂಬ ವಿಸರಲ್ ಫ್ಯಾಟ್ ಇದೆಯೋ, ಫ್ಯಾಟಿ ಲಿವರ್ ಈ ಥರ ಸಮಸ್ಯೆಯಲ್ಲಿರೋರಲ್ಲಿ ಈ ಬೆಳಗಿನ ಟೈಮಲ್ಲಿ ಇದು ಜಾಸ್ತಿ ಅಂದರೆ ಶುಗರ್ ಲೆವೆಲ್ಸ್ ಜಾಸ್ತಿ ಕಾಣುವಂಥ ಸಾಧ್ಯತೆ ಇದೆ. ಸೊ ಅವರು ಏನು ಮಾಡಬೇಕು? ಮೇನ್ಲಿ ಅವರು ಮಾಡಬೇಕಾಗಿದ್ದು ಏನಂದರೆ
ಅವರದ್ದು ಡಿನ್ನರ್ ಟೈಮಿಂಗ್ ಮತ್ತು ಮೆಡಿಕೇಶನ್ ಟೈಮಿಂಗ್ ಏನಿದೆ ಅದನ್ನು ಆಪ್ಟಿಮೈಸ್ ಮಾಡಬೇಕು. ನಾವು ಕರೆಕ್ಟಾಗಿ ಒಂದು ಟೈಮಿಗೆ ನಮ್ಮ ಆಹಾರ ತಗೊಳ್ಳೋದನ್ನು ಫಾಲೋ ಮಾಡಬೇಕು ಆ್ಯಂಡ್ ಅದಕ್ಕೆ ಕರೆಕ್ಟ್ ಆಗಿರುವಂಥ ಮೆಡಿಕೇಶನ್ ಕೂಡ ತಗೋಬೇಕು. ದಟ್ ಈಸ್ ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್. ಆ್ಯಂಡ್ ಎರಡನೇದು ಏನಂದರೆ ಆದಷ್ಟು ಬೇಗ ಡಿನ್ನರ್ನ ತಗೊಳ್ಳಿಕ್ಕೆ ಪ್ರಯತ್ನ ಮಾಡೋದು ತುಂಬ ಒಳ್ಳೆಯದು. ನಾವು ಕೆಲವರು ಏನು ಮಾಡ್ತೀವಿ, ಆಫೀಸಿಂದ ಬಂದು ತುಂಬ ಲೇಟ್ ಆದಮೇಲೆ ಅರೌಂಡ್ ರಾತ್ರಿ 10 ಗಂಟೆ 11 ಗಂಟೆ ಎಲ್ಲ ಊಟ ಮಾಡೋರಿದ್ದಾರೆ ಅಥವಾ ಡಿನ್ನರ್ ತಗೊಳ್ಳೋರಿದ್ದಾರೆ. ಸೊ ಅವರಲ್ಲಿ ಈ ಸಮಸ್ಯೆ ಜಾಸ್ತಿ ಕಂಡು ಬರುತ್ತೆ. ಆ್ಯಂಡ್ ಹೈ ಕಾರ್ಬೋಹೈಡ್ರೇಟ್ ಫುಡ್ ತಗೊಳ್ಳೋರಿಗೆ ಇದು ಜಾಸ್ತಿ ಕಂಡು ಬರುತ್ತೆ ಅಂತ ನಾನು ಹೇಳಿದ್ದೇನೆ. ಸೊ ಹಾಗಾಗಿ ಏನು ಮಾಡಬೇಕು, ರಾತ್ರಿ ನಾವು ತಗೊಳ್ಳುವಂಥ ಎಸ್ಪೆಷಲಿ ಡಯಾಬಿಟಿಸ್ ಇದ್ದವರು ತಗೊಳ್ಳುವಂಥ ಆಹಾರ ಏನಿದೆ ಅದು ಗ್ಲೈಸಿಮಿಕ್ ವ್ಯಾಲ್ಯೂ ತುಂಬ ಕಡಿಮೆ ಇರುವಂಥ ಆಹಾರ ತಗೋಬೇಕು. ಈಗ ಓಕೆ, ನೀವು ಏನಾದರೂ ಮಿಲ್ಲೆಟ್ಸ್ ಏನಾದರೂ ಐಟಮ್ ತಗೊಳ್ಳೋರಾದರೆ ಲೈಕ್ ಈಗ ರಾಗಿ ಇರ್ಬೋದು ಅಥವಾ ಏನಾದರೂ ಮಿಲ್ಲೆಟ್ಸ್ ನವಣೆ ಇರ್ಬೋದು. ಸೊ ಈ ಥರ ಐಟಮ್ಸ್ ತಗೊಂಡ್ರೆ ಕಂಪ್ಯಾರಿಟಿವ್ಲಿ ನಿಮ್ಮ ಬ್ಲಡ್ ಶುಗರ್ ಏನಿದೆ, ಬೆಳಗಿನ ಬ್ಲಡ್ ಶುಗರ್ ಏನಿದೆ ಅದು ಕಂಪ್ಯಾರಿಟಿವ್ಲಿ ಕಡಿಮೆ ಆಗುತ್ತೆ. ಅದಕ್ಕೆ ಮೇನ್ ರೀಸನ್ ಅಂದರೆ ಅದರದ್ದು ಗ್ಲೈಸಿಮಿಕ್ ವ್ಯಾಲ್ಯೂ ಕಂಪ್ಯಾರಿಟಿವ್ಲಿ ಕಡಿಮೆ ಇರುತ್ತೆ ಆ್ಯಂಡ್ ಅದರೊಟ್ಟಿಗೆ ತುಂಬ ನಾರಿನಂಶ ಇದು ಮೋಸ್ಟ್ ಇಂಪಾರ್ಟೆಂಟ್. ಸೊ ನಿಮ್ಮ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಶುಗರ್ ಜಾಸ್ತಿ ಬರ್ತಾ ಇದೆ ಅಂದರೆ ನೀವೇನು ಮಾಡಬೇಕು, ರಾತ್ರಿ ತಗೊಳ್ಳುವಂಥ ಆಹಾರದಲ್ಲಿರುವಂಥ ಕಾರ್ಬೋಹೈಡ್ರೇಟನ್ನು ಕಡಿಮೆ ಮಾಡಿ ಅದಕ್ಕೆ ಜಾಸ್ತಿ ಕೊಬ್ಬಿರುವಂಥ ಆಹಾರ, ಜಾಸ್ತಿ ಪ್ರೋಟೀನ್ ಇರುವಂಥ ಆಹಾರ ಮತ್ತು ಜಾಸ್ತಿ ಫೈಬರ್ ಇರುವಂಥ ಆಹಾರವನ್ನು ಸೇವಿಸಬೇಕು. ಸೊ ಇದು ಹೇಗೆ, ನೀವು ರಾತ್ರಿ ಈಗ ದೋಸೆ ತಿನ್ನುವಂಥ ಹ್ಯಾಬಿಟ್ ಇದ್ದರೆ ನೀವು ಸಾದಾ ಅಕ್ಕಿ ದೋಸೆ ಮಾಡೋ ಬದಲು ನೀವೇನು ಮಾಡ್ಬೋದು, ಬೇಕಾದ್ರೆ ನವಣೆ ದೋಸೆ ಮಾಡ್ಬೋದು. ಅಕ್ಕಿ ದೋಸೆನೂ ಕೆಟ್ಟದು ಅಂತಲ್ಲ ನಾ ಹೇಳಿದ್ದು, ಅಕ್ಕಿ ದೋಸೆ ಕೂಡ ನೀವು ಮಾಡಿ ತಿನ್ಬೋದು. ಬಟ್ ಅದರ ಒಟ್ಟಿಗೆ ನಾರಿನಂಶ ಪಲ್ಯಗಳನ್ನು ಜಾಸ್ತಿ ಸೇವಿಸಿ, ಅದರೊಟ್ಟಿಗೆ ಒಂದು ಬೌಲ್ ನಟ್ಸನ್ನು ಸೇವಿಸಿ, ಅದರೊಟ್ಟಿಗೆ ಪ್ರೋಟೀನ್ ರಿಚ್ ಆಗಿರುವಂಥ ಮೊಟ್ಟೆ ಇರ್ಬೋದು ಅಥವಾ ಏನಾದರೂ ಪೀನಟ್ ಬಟರ್ ಈ ಥರ ಐಟಮ್ಸನ್ನು ಜಾಸ್ತಿ ಸೇವಿಸಿದಾಗ ಅದು ಇಮ್ಮಿಡಿಯೇಟ್ಲಿ ಡೈಜೆಷನ್ ಆಗಲ್ಲ. ನಮ್ಮ ಬ್ಲಡ್ ಶುಗರ್ ಏನಿದೆ ನಿಧಾನಕ್ಕಷ್ಟೇ ಜಾಸ್ತಿ ಆಗ್ತಾ ಇರ್ತದೆ. ಅದರ್ವೈಸ್ ನಾವು ಬರೀ ಧಾನ್ಯಗಳಿರುವಂಥ ಆಹಾರ ತಗೊಂಡು ಕೂಡಲೇ ಏನಾಗುತ್ತೆ, ರಕ್ತದಲ್ಲಿರುವಂಥ ಶುಗರ್ ಬೇಗ ಶೂಟ್ ಆಗುತ್ತೆ ಆ್ಯಂಡ್ ರಾತ್ರಿ ಸಡನ್ ಆಗಿ ಶುಗರ್ ಲೆವೆಲ್ ಫಾಲ್ ಆಗುತ್ತೆ. ಸೊ ಅದು ಫಾಲ್ ಆದ ಕೂಡಲೇ ಏನಾಗುತ್ತೆ, ನಮ್ಮ ಅರ್ಲಿ ಮಾರ್ನಿಂಗಲ್ಲಿ ಈ ಹಾರ್ಮೋನ್ಸ್ ಆಕ್ಟಿವಿಟಿಯಿಂದ ಬ್ಲಡ್ ಶುಗರ್ ಜಾಸ್ತಿ ಕಾಣುವಂಥ ಸಾಧ್ಯತೆ ಇದೆ. ಸೊ ರಾತ್ರಿ ತಗೊಳ್ಳುವಂಥ ಆಹಾರ ಆದಷ್ಟು ಬೇಗ ತಗೋಬೇಕು. ಅದರೊಟ್ಟಿಗೆ ತುಂಬ ನಾರಿನಂಶ, ಕೊಬ್ಬು ಮತ್ತು ಪ್ರೋಟೀನ್ ಇರುವಂಥ ಆಹಾರ ತಗೊಂಡ್ರೆ ಏನಾಗುತ್ತೆ, ಈ ಸಮಸ್ಯೆಯಿಂದ ದೂರ ಇರಲಿಕ್ಕೆ ಸಾಧ್ಯ. ಇನ್ನೊಂದು ಏನಂದರೆ, ಆಹಾರ ತಗೊಂಡು ಆದಮೇಲೆ ಬೇಕಾದರೆ ಒಂದು 10 to 20 ಮಿನಿಟ್ಸ್ ವಾಕಿಂಗ್ ಮಾಡೋದು ಕೂಡ ತುಂಬ ಒಳ್ಳೆಯದು. ಸೊ ಅದು ಕೂಡ ನಮ್ಮ ಬ್ಲಡ್ ಶುಗರ್ನ ಕಂಟ್ರೋಲಲ್ಲಿ ಇಟ್ಟುಕೊಳ್ಳಿಕ್ಕೆ ಅದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇನ್ನೊಂದು ಮೇನ್ ರೀಸನ್ ಇದಕ್ಕೆ ಅಂದರೆ ನಮ್ಮ ನಿದ್ರೆ ಚೆನ್ನಾಗಿಲ್ಲ ಅಂದರೂ ಕೂಡ ನಮಗೆ ಈ ಸಮಸ್ಯೆ ಬರುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ಯಾರಿಗೆ ಬೆಳಿಗ್ಗೆ ಶುಗರ್ ಜಾಸ್ತಿ ಇರುತ್ತೋ ಅವರು ಆದಷ್ಟು ಈ ಮೊಬೈಲ್ ಯೂಸೇಜ್ ರಾತ್ರಿ ಕಡಿಮೆ ಮಾಡೋದು ಒಳ್ಳೆಯದು. ಬಿಕಾಸ್ ನಮಗೆ ಗೊತ್ತು, ನಮ್ಮ ನಿದ್ರೆ ಚೆನ್ನಾಗಿ ಆಗಬೇಕು ಅಂದರೆ ನಮಗೆ ಚೆನ್ನಾಗಿ ಮೆಲಾಟೋನಿನ್ ಪ್ರೊಡಕ್ಷನ್ ಆಗಬೇಕು. ಸೊ ಯಾವಾಗ ನಾವು ಕಂಟಿನ್ಯೂಸ್ ಆಗಿ ಈ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ಗಳು ಯೂಸ್ ಮಾಡುವಾಗ ಅಥವಾ ಟಿ.ವಿ ನೋಡುವಾಗ ಆ ಬ್ಲೂ ರೇಸಿಂದ ಏನಾಗುತ್ತೆ, ನಮ್ಮ ಮೆಲಾಟೋನಿನ್ ಲೆವೆಲ್ಸ್ ಚೆನ್ನಾಗಿರಲ್ಲ. ಸೊ ಹಾಗಾಗಿ ನಮಗೊಂದು ಒಳ್ಳೆ ಕ್ವಾಲಿಟಿ ಸ್ಲೀಪ್ ಸಿಗಬೇಕು ಅಂತ ಇಲ್ಲ. ಸೊ ಈ ನಿದ್ರೆ ಸಮಸ್ಯೆ, ಒಳ್ಳೆ ಸೌಂಡ್ ಸ್ಲೀಪ್ ಇಲ್ಲದೆ ಇರೋರು ಬೇಕಾದರೆ ಮೆಗ್ನೀಷಿಯಂ ಸಪ್ಲಿಮೆಂಟ್ಸನ್ನು ತಗೊಳ್ಳೋದು ಕೂಡ ಈ ಮಾರ್ನಿಂಗ್ ಶುಗರ್ನ ಕಂಟ್ರೋಲ್ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದರೆ ಮೆಗ್ನೀಷಿಯಂ ಗ್ಲೈಸಿನೇಟು ಈ ಥರ ಸಪ್ಲಿಮೆಂಟ್ಸ್ ತಗೊಂಡಾಗ ನಮ್ಮ ಕ್ವಾಲಿಟಿ ಆಫ್ ಸ್ಲೀಪ್ ಇಂಪ್ರೂವ್ ಆಗುತ್ತೆ, ನಮ್ಮ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ. ಇನ್ನು ತುಂಬ ಸ್ಟ್ರೆಸ್ಫುಲ್ ಆಗಿದ್ದಾರೆ, ಆ ಥರ ಏನಾದರೂ ಸಮಸ್ಯೆ ಇದ್ದವರಾದರೆ, ಸ್ಟ್ರೆಸ್ ತುಂಬ ಜಾಸ್ತಿ, ಟೆನ್ಷನ್ ತುಂಬ ಜಾಸ್ತಿ ಇರೋರಾದರೆ ಮಲಗೋ ಮೊದಲು ಬೇಕಾದರೆ ಯೋಗಿಕ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ಗಳಿದೆ, ಅದನ್ನು ಫಾಲೋ ಮಾಡೋದು ಕೂಡ ನಮ್ಮ ಮಾರ್ನಿಂಗ್ ಶುಗರ್ ಲೆವೆಲ್ಸನ್ನು ಕಂಟ್ರೋಲ್ ಮಾಡಲಿಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ನಮಗೆ ಗೊತ್ತು, ನಮ್ಮ ಶುಗರ್ ಲೆವೆಲ್ ಚೆನ್ನಾಗಿರಬೇಕು ಅಂದರೆ ನಮ್ಮ ಮಸಿಲ್ಸ್ ಚೆನ್ನಾಗಿರಬೇಕು. ಸೊ ಆ ಮಸಿಲ್ ಹೆಲ್ತನ್ನು ಇಂಪ್ರೂವ್ ಮಾಡಬೇಕು, ಮಸಿಲ್ ಬಲ್ಕನ್ನು ನಾವು ಇಂಪ್ರೂವ್ ಮಾಡಬೇಕು. ಆವಾಗ ಏನಾಗುತ್ತೆ, ಯೂಶಲಿ ನಾ ಹೇಳಿದ್ದೇನೆ ಎಲ್ಲರಲ್ಲಿ ಕೂಡ ಬೆಳಗಿನ ಟೈಮಲ್ಲಿ ಕಾರ್ಟಿಸೋಲ್ ಲೆವೆಲ್ಸ್ ಎಲ್ಲ ಜಾಸ್ತಿ ಇರುತ್ತೆ. ಬಟ್ ಹೆಲ್ತಿಯಾಗಿರೋರಾದರೆ ಆ ರಕ್ತದಲ್ಲಿ ಇರುವಂಥ ಶುಗರ್ ಇಮಿಡಿಯೇಟ್ಲಿ ನಮ್ಮ ಮಸಿಲ್ಸ್ ಒಳಗೆಲ್ಲ ಪಾಸ್ ಆಗಿ ನಮ್ಮ ಬ್ಲಡ್ ಶುಗರ್ ಏನಿದೆ ಅದು ನಾರ್ಮಲೈಸ್ ಆಗುತ್ತೆ. ಬಟ್ ಡಯಾಬಿಟಿಸ್ ಇದ್ದವರಲ್ಲಿ ಕರೆಕ್ಟಾಗಿ ಅದು ಟ್ರಾನ್ಸ್ಪೋರ್ಟ್ ಆಗಬೇಕು ಅಂತಿಲ್ಲ, ಮಸಿಲ್ ಹೆಲ್ತ್ ಚೆನ್ನಾಗಿರಬೇಕು ಅಂತಿಲ್ಲ, ಮಸಿಲ್ ವೇಸ್ಟಿಂಗ್ ಆಗೋದು ಕೂಡ ತುಂಬ ಜನರಲ್ಲಿ ನೀವು ಕಂಡು ಬರ್ತೀರಾ. ಎಷ್ಟೋ ಜನ ಡಯಾಬಿಟಿಸ್ ಇದೆ ಅಂತ ಗೊತ್ತಾಗೋದೇ ಯಾವಾಗ ಸಡನ್ ವೆಯ್ಟ್ ಲಾಸ್ ಆಗುತ್ತೆ, ಯಾವಾಗ ತುಂಬ ಮಸಿಲ್ ಕಡಿಮೆ ಆಗುತ್ತೆ, ಆವಾಗ ಅಷ್ಟೇ ಅವರಿಗೆ ಗೊತ್ತಾಗುತ್ತೆ ನನಗೆ ಡಯಾಬಿಟಿಸ್ ಮೆಲೈಟಿಸ್ ಆಗಿದೆ ಅಂತ ಗೊತ್ತಾಗುತ್ತೆ. ಅಲ್ಲಿ ತನಕ ಏನೂ ಸಿಂಪ್ಟಮ್ಸ್ ತೋರಿಸಬೇಕು ಅಂತಿಲ್ಲ. ಅದಕ್ಕೆ ತುಂಬ ಜನರಲ್ಲಿ ಕೂಡ ಕನ್ಫ್ಯೂಷನ್ ಇದೆ. ಕೆಲವರಿಗೆ ಸಿಂಪ್ಟಮ್ಸ್ ಬರುತ್ತೆ, ಕೆಲವರಿಗೆ ಬಾಯಾರಿಕೆ ಆಗುತ್ತೆ, ಪದೇ ಪದೇ ಮೂತ್ರ ಮಾಡಬೇಕು ಅಂತ ಅನಿಸುತ್ತೆ, ಕೆಲವರಿಗೆ ಪಾಲಿಫೇಜಿಯಾ ಅಂತ ಹೇಳ್ತೀವಿ, ತುಂಬ ತಿನ್ನಬೇಕು ಅಂತ ಅನಿಸುತ್ತೆ. ಬಟ್ ಕೆಲವರಲ್ಲಿ ಈ ಥರ ಏನೂ ಸಿಂಪ್ಟಮ್ಸ್ ಕಾಣಬೇಕು ಅಂತ ಇಲ್ಲ. ಸೊ ಹಾಗಾಗಿ ನಾವು ಏನು ಮಾಡಬೇಕು, ಡಯಾಬಿಟಿಸ್ ಇದ್ದವರಾದರೆ ರಾತ್ರಿ ತಗೊಳ್ಳುವಂಥ ಆಹಾರ ಏನಿದೆ ಅದನ್ನು ಕಡಿಮೆ ತಗೋಬೇಕು, ನಾರಿನಂಶ ಜಾಸ್ತಿ ತಗೋಬೇಕು, ಎಕ್ಸಸೈಸ್ ಸಾಧ್ಯ ಆದರೆ ಒಂದು ಸ್ವಲ್ಪ ಹೊತ್ತು ಎಕ್ಸಸೈಸ್ ಮಾಡಬೇಕು ಮತ್ತು ನಿಮ್ಮ ನಿದ್ರೆ ಕ್ವಾಲಿಟಿನ ಇಂಪ್ರೂವ್ ಮಾಡಲಿಕ್ಕೆ ಇರುವಂಥ ಮೆಷರ್ಸ್ ಕೂಡ ತಗೋಬೇಕು. ಇನ್ನು ತುಂಬ ಜನರ ಮನಸ್ಸಲ್ಲಿ ಇರುವಂಥ ಒಂದು ಡೌಟ್ ಏನಂದರೆ, ನಾವು ಅನ್ನ ಊಟ ಮಾಡಬಹುದಾ, ಡಯಾಬಿಟಿಸ್ ಇದ್ದರೆ ಅನ್ನ ತಿನ್ಬೋದಾ ಅಂತ ತುಂಬ ಜನ ಮನಸ್ಸಲ್ಲಿ ಡೌಟ್ ಇದೆ. ಸೊ ಆ್ಯಕ್ಚುಲಿ ಹೇಳಬೇಕು ಅಂದರೆ ಡಯಾಬಿಟಿಸ್ ಇರೋರು ಮೇನ್ಲಿ ನೋಡಬೇಕಾಗಿದ್ದು ಕ್ವಾಂಟಿಟಿ ಆಫ್ ಫುಡ್. ಆ್ಯಕ್ಚುಲಿ ನೀವು ಈಗ ರಾಗಿ ಈಸ್ ಎ ಮಿಲ್ಲೆಟ್ ಆ್ಯಕ್ಚುಲಿ. ಬಟ್ ಎಷ್ಟೋ ಜನರಲ್ಲಿ ರಾಗಿ ಮುದ್ದೆ ತಿಂದಮೇಲೆ ಕೂಡ ನಾವು ನೋಡುವಾಗ ಏನಿದೆ, ನಮ್ಮ ಶುಗರ್ ಲೆವೆಲ್ಸ್ ಏನಿದೆ ತುಂಬ ಜಾಸ್ತಿ ಇರುತ್ತೆ. ಸೊ ಅದರ ಮೇನ್ ಕಾರಣ ಏನು ಅಂದರೆ ನೀವು ಎಷ್ಟು ಕ್ವಾಂಟಿಟಿ ತಗೊಳ್ತೀರಾ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಯೂಶಲಿ ಈಗ ಒಂದು 250 ಗ್ರಾಮ್ಸ್ ಆಫ್ ಅಕ್ಕಿ ನಾವು ತಗೊಂಡ್ರೆ ಅದು ಅನ್ನ ಮಾಡಿದ ಮೇಲೆ ಇಟ್ ಬಿಕಮ್ಸ್ ಆಲ್ಮೋಸ್ಟ್ 750 to 800 ಗ್ರಾಮ್ಸ್ ಆಗುತ್ತೆ. ಸೊ ಈ 800 ಗ್ರಾಮ್ಸ್ ಅಂದರೆ ಆಲ್ಮೋಸ್ಟ್ ಈಗ ಒಬ್ಬರಿಗೆ 100 ಗ್ರಾಮ್ಸ್ ಆಫ್ ರೈಸ್ ಏನಿದೆ ಅದರಲ್ಲಿ ಅರೌಂಡ್ 350ಗಿಂತ ಜಾಸ್ತಿ
ಜಾಸ್ತಿ ಕ್ಯಾಲರಿ ಇರುತ್ತೆ. ಅದೇ ಥರನೇ ಮಿಲ್ಲೆಟ್ಸಲ್ಲಿ ಕೂಡ ಇರುತ್ತೆ. ಅದು ನವಣೆ ಇರಲಿ, ರಾಗಿ ಇರಲಿ, ಗೋಧಿ ಐಟಮ್ಸ್ ಇರಲಿ, ಜೋಳ ಇರಲಿ, ಇದರಲ್ಲೆಲ್ಲ ಆಲ್ಮೋಸ್ಟ್ ಸಿಮಿಲರ್ ಕ್ಯಾಲರಿನೇ ಇದೆ. ಸೊ ನಾವು ಮೇನ್ಲಿ ಮಾಡಬೇಕಾಗಿದೆ ಏನಂದರೆ ಆ ಕ್ವಾಂಟಿಟಿಯನ್ನು ಲಿಮಿಟ್ ಮಾಡಬೇಕು. ನೀವು ನಿಮಗೆ ಅನ್ನ ಇಷ್ಟ ಇದ್ದರೆ ಅನ್ನನೇ ಊಟ ಮಾಡ್ಬೋದು. ಸೊ ಬಟ್ ಏನು ಮಾಡಬೇಕು, ಅನ್ನ ಊಟ ಮಾಡುವಾಗ ಮೇ ಬಿ ನೀವೊಂದು ಕುಕ್ಡ್ ರೈಸ್ ಏನಿದೆ ಪ್ರಿಪೇರ್ ಮಾಡಿದ ಮೇಲೆ 100 to 150 ಗ್ರಾಮ್ಸ್ ರೈಸ್ಗಿಂತ ಜಾಸ್ತಿ ನೀವು ತಗೋಬಾರ್ದು. ಸೊ 150 ಗ್ರಾಮ್ಸ್ ರೈಸ್ ಅಂದರೆ ನಾವು ಅಕ್ಕಿಯಾಗಿ ನಾವು ಅದನ್ನು ಕನ್ಸಿಡರ್ ಮಾಡಿದರೆ ಮೇ ಬಿ ಅದರಲ್ಲೊಂದು 150 ಕ್ಯಾಲರಿ ಅಥವಾ 200 ಕ್ಯಾಲರಿ ಒಳಗೆ ಅಷ್ಟೇ ಇರುತ್ತೆ. ಸೊ ಅದರ ಒಟ್ಟಿಗೆ ನಾವು ಬಾಕಿ ಇರೋ ಐಟಮ್ಸ್ ಕೂಡ ಆ್ಯಡ್ ಮಾಡುವಾಗ ಏನಾಗುತ್ತೆ, ಇಟ್ ಬಿಕಮ್ಸ್ ಅರೌಂಡ್ 300 to 400 ಕ್ಯಾಲರಿ, ವಿಚ್ ಇಸ್ ಮೋರ್ ದ್ಯಾನ್ ಇನಫ್ ಆ್ಯಕ್ಚುಲಿ. ಅಂದರೆ ನಮಗೆ ಸಫಿಷಿಯೆಂಟ್ ಆಗುತ್ತೆ ಆ ಕ್ಯಾಲರಿ. ಅದು ಬಿಟ್ಟು ನಾವು ರೈಸ್ ಅಷ್ಟೇ ತುಂಬ ಜಾಸ್ತಿ ತಗೊಂಡ್ರೆ ಏನಾಗುತ್ತೆ, ಇಲ್ಲಿ ಇದರಲ್ಲಿ ಇರುವಂಥ ಗ್ಲೂಕೋಸ್ ಎಲ್ಲಿಗೆ ಹೋಗಬೇಕು, ನಮಗೆ ಗ್ಲೂಕೋಸ್ ಸರಿಯಾಗಿ ಟ್ರಾನ್ಸ್ಪೋರ್ಟ್ ಆಗಲ್ಲ. ಸೊ ಹಾಗಾಗಿ ರೈಸಲ್ಲಿ ಕ್ವಾಂಟಿಟಿ ಸರಿಯಾಗಿ ಗೊತ್ತಾಗಲ್ಲ ಅಂತ ಒಂದೇ ರೀಸನ್ಗೆ ಡಾಕ್ಟರ್ಸ್ ಯೂಶಲಿ ಹೇಳೋದು ಅನ್ನ ತಿನ್ನಬೇಡಿ ಅಂತ ಹೇಳೋದು. ಈಗ ವೀಟಲ್ಲಾಗಲಿ, ಜೋಳದಲ್ಲಾಗಲಿ, ರಾಗಿಯಲ್ಲಾಗಲಿ ಎಲ್ಲದರಲ್ಲೂ ಕೂಡ ಆಲ್ಮೋಸ್ಟ್ ಸಿಮಿಲರ್ ಕ್ಯಾಲರಿನೇ ಇದೆ. ಸೊ ನಾವು ಏನು ಮಾಡಬೇಕು, ಅನ್ನ ಊಟ ಮಾಡಬೇಕು ಅಂತ ಇದ್ದವರಾದರೆ ಆದಷ್ಟು ಕಡಿಮೆ ಕ್ವಾಂಟಿಟಿ ಅನ್ನವನ್ನು ತಗೋಬೇಕು. ಅದರ ಒಟ್ಟಿಗೆ ನಾನೀಗ ಹೇಳಿರುವಂಥ ಟ್ರಿಕ್ ಏನಿದೆ, ಮ್ಯಾಕ್ಸಿಮಮ್ ಫೈಬರ್, ಮ್ಯಾಕ್ಸಿಮಮ್ ಫ್ಯಾಟ್ ಆ್ಯಂಡ್ ಮ್ಯಾಕ್ಸಿಮಮ್ ಪ್ರೋಟೀನನ್ನು ನಾವು ಅದರೊಟ್ಟಿಗೆ ಸೇರಿಸಬೇಕು. ಸೊ ಹೇಗೆ ಪ್ರಿಪೇರ್ ಮಾಡ್ಬೋದು, ಈಗ ಬೆಳಿಗ್ಗೆ ಮಧ್ಯಾಹ್ನ ನೀವು ಊಟ ಮಾಡುವಾಗ ಒಂದು ಹಸಿ ತರಕಾರಿ ನೀವು ತಗೋಬೋದು, ಸೊಪ್ಪಿನ ಪಲ್ಯ ಜಾಸ್ತಿ ಪ್ರಿಪೇರ್ ಮಾಡ್ಬೋದು, ಕಾಳಿನ ಪಲ್ಯ ಕೂಡ ಜಾಸ್ತಿ ಪ್ರಿಪೇರ್ ಮಾಡ್ಬೋದು. ಅದರೊಟ್ಟಿಗೆ ನೀವು ಫ್ಯಾಟ್ ಬೇಕು ಅಂದರೆ ವೆಜಿಟೇರಿಯನ್ಸ್ ಆದರೆ ನೀವೇನು ಮಾಡ್ಬೋದು ಅಂದರೆ ಒಂದು ಬೌಲ್ ಮೊಸರನ್ನು ಯೂಸ್ ಮಾಡ್ಬೋದು ಅಥವಾ ಪನೀರ್ ಯೂಸ್ ಮಾಡ್ಬೋದು. ನಾನ್ ವೆಜಿಟೇರಿಯನ್ಸ್ ಆದರೆ ಬೇಕಾದ್ರೆ ಚಿಕನ್, ಫಿಶ್, ಒಳ್ಳೆ ಫ್ಯಾಟಿ ಫಿಶ್ಗಳು, ತಾರಲೆ, ಬಂಗಡೆ ಈ ಥರ ಮೀನುಗಳನ್ನು ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ಇದರೊಟ್ಟಿಗೆ ಒಳ್ಳೆ ಪ್ರೋಟೀನ್, ನಾನ್ ವೆಜಿಟೇರಿಯನ್ಸ್ಗೆ ಇದರಲ್ಲಿ ನಮಗೆ ಪ್ರೋಟೀನ್ ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ. ಆ್ಯಂಡ್ ಫ್ಯಾಟಿಗೆ ನಾವು ತುಪ್ಪ ಕೂಡ ಯೂಸ್ ಮಾಡಲಿಕ್ಕಾಗುತ್ತೆ. ತುಪ್ಪ ಎಲ್ಲ ತೊಗೊಂಡಾಗ ಏನಾಗುತ್ತೆ, ನಮಗೆ ಭಾಳ ತಿನ್ನಕ್ಕಾಗಲ್ಲ, ಬೇಗ ನಮಗೆ ಸಟೈಟಿ ಇಂಡ್ಯೂಸ್ ಆಗುತ್ತೆ. ಈಗ ಅಕ್ಕಿಯಲ್ಲಿ ತುಂಬ ಜನ ಹೇಳ್ತಾರೆ, ನಾನು ರೈಸ್ ಊಟ ಮಾಡ್ತೇನೆ, ನಾವು ವೈಟ್ ರೈಸ್ ಯೂಸ್ ಮಾಡಲ್ಲ, ಬಾಯ್ಲ್ಡ್ ರೈಸ್ ಯೂಸ್ ಮಾಡ್ತೇನೆ. ಸೊ ಈ ಬಾಯ್ಲ್ಡ್ ರೈಸಲ್ಲಿ ಇರುವಂಥ ಒಂದು ಅಡ್ವಾಂಟೇಜ್ ಏನಂದರೆ ಕ್ವಾಂಟಿಟಿ, ನಮಗೆ ರೈಸ್ ಕ್ವಾಂಟಿಟಿ ಏನಿದೆ ನಾವು ಲೈಕ್ ಪ್ರಿಪೇರ್ ಮಾಡೋಕ್ಕಿಂತ ಮೊದಲು ಕಡಿಮೆ ಕ್ವಾಂಟಿಟಿ ಪ್ರಿಪೇರ್ ಮಾಡಿದರೂ ಕೂಡ ಅದು ಎನ್ಲಾರ್ಜ್ ಆಗಿ ವಾಟರ್ ಕಂಟೆಂಟ್ ಜಾಸ್ತಿ ಅದು ಅಬ್ಸರ್ವ್ ಮಾಡಿ ನಮಗೆ ಹೊಟ್ಟೆ ಬೇಗ ತುಂಬುತ್ತೆ, ಜಾಸ್ತಿ ಕ್ವಾಂಟಿಟಿ ಇರುತ್ತೆ. ಸೊ ಬಟ್ ಕ್ಯಾಲರಿ ವೈಸ್ ನೋಡಿದರೆ ನಾನು ಹೇಳಿದ್ರೆ 100 ಗ್ರಾಮ್ಸ್ ಅಕ್ಕಿ ಆಲ್ಮೋಸ್ಟ್ ಒಂದು 350 to 370 ಕ್ಯಾಲರಿ ಇರುತ್ತೆ. ಸೊ ನಮ್ಮ ಕನ್ಸಂಪ್ಷನ್ ಪ್ರಿಪೇರ್ ಮಾಡಿದ ಮೇಲೆ ಕನ್ಸಂಪ್ಷನ್ನ ಕಡಿಮೆ ಮಾಡಲಿಕ್ಕೆ ಬಾಯ್ಲ್ಡ್ ರೈಸ್ ತುಂಬ ಒಳ್ಳೆಯದು. ಆ್ಯಂಡ್ ಅದರಲ್ಲಿ ಆ ಕೆಂಪು ಲೇಯರ್ ಏನಿದೆ, ಕೆಂಪಕ್ಕಿ ಎಲ್ಲ ನಾವು ಯೂಸ್ ಮಾಡ್ತೀವಲ್ಲ, ಸೊ ಆ ಕೆಂಪು ಲೇಯರನ್ನು ನಾವು ಹೆಲಿರೋನಿಕ್ ಲೇಯರ್ ಅಂತ ಹೇಳ್ತೀವಿ. ಸೊ ಈ ಲೇಯರಲ್ಲಿ ಜಾಸ್ತಿ ನಾರಿನಂಶ ಇದೆ ಮತ್ತು ನಮಗೆ ಬೇಕಾಗಿರುವಂಥ ಎಷ್ಟೋ ವೈಟಮಿನ್ಸ್ ಕೂಡ ಸಿಗುತ್ತೆ. ಸೊ ನಾರಿನಂಶ ಜಾಸ್ತಿ ಇದ್ದಾಗ ಏನಾಗುತ್ತೆ, ಗ್ಯಾಸ್ಟ್ರಿಕ್ ಎಂಪ್ಟಿಂಗ್ ಟೈಮ್ ಡಿಲೇ ಆಗುತ್ತೆ, ಬೇಗ ರಕ್ತಕ್ಕೆ ಗ್ಲೂಕೋಸ್ ಬಿಡುಗಡೆ ಆಗಲ್ಲ. ಸೊ ಈಗ ನಿಮಗೆ ವೈಟ್ ರೈಸೇ ಇಷ್ಟ ಇದ್ದರೆ ವೈಟ್ ರೈಸೇ ತಿನ್ಬೋದು. ಕ್ವಾಂಟಿಟಿಯನ್ನು ರೆಸ್ಟ್ರಿಕ್ಟ್ ಮಾಡಿ ಜಾಸ್ತಿ ಸೊಪ್ಪಿನ ಪಲ್ಯಗಳನ್ನು ಯೂಸ್ ಮಾಡಿ ಊಟ ಮಾಡುವಾಗ, ಮಧ್ಯಾಹ್ನ ಊಟ ಮಾಡುವಾಗ ಅದರೊಟ್ಟಿಗೆ ಒಂದು 2 ಚಮಚ ನೆನೆಸಿರೋ ಮೆಂತೆಕಾಳು ತಗೊಂಡ್ರೆ ಏನಾಗುತ್ತೆ, ಅದರಲ್ಲಿ ಸೊಲ್ಯುಬಲ್ ಫೈಬರ್ ಜಾಸ್ತಿ ಇದೆ. ಸೊ ಹಾಗಾಗಿ ಪೋಸ್ಟ್ ಪ್ಯಾಂಟಲ್ ಶುಗರ್ ಜಾಸ್ತಿ ಆಗ್ಲಿಕ್ಕೆ ಕೊಡಲ್ಲ. ಆ್ಯಂಡ್ ಡಯಾಬಿಟಿಕ್ ಕಾಂಪ್ಲಿಕೇಶನ್ಸ್ ಆಗಿರುವಂಥ ಕಿಡ್ನಿ ಸಮಸ್ಯೆಗಳೆಲ್ಲ ಆಗದೇ ಇದ್ದಂಗೆ ನೋಡ್ಕೊಳ್ಳಿಕ್ಕೂ ಕೂಡ ಮೇಥಿ ಈಸ್ ಒನ್ ಆಫ್ ದ ಬೆಸ್ಟ್ ಫುಡ್. ಇನ್ನು ಕೆಲವರಿಗೆ ಅನ್ನ ಬಿಡ್ಲಿಕ್ಕೆ ಆಗಲ್ಲ, ಕ್ವಾಂಟಿಟಿ ಕೂಡ ರೆಸ್ಟ್ರಿಕ್ಟ್ ಮಾಡೋಕ್ಕಾಗಲ್ಲ ಅಂದರೆ ಏನು ಮಾಡ್ಬೋದು, ಅವರು ರೆಟ್ರೋಗ್ರೇಡೇಷನ್ ಅಂತ ಮೆಥಡನ್ನು ಫಾಲೋ ಮಾಡ್ಬೋದು. ಅನ್ನ ಪ್ರಿಪೇರ್ ಮಾಡಿ ಆ ಬಿಸಿ ಬಿಸಿ ಅನ್ನವನ್ನು ಫ್ರಿಡ್ಜಲ್ಲಿ ಇಟ್ಟು ಅಟ್ಲೀಸ್ಟ್ ಒಂದು 16 hours ಕೂಲ್ ಮಾಡಿದ ಮೇಲೆ ಅದನ್ನು ತೆಗೆದು ಬಿಸಿ ಮಾಡಿ ತಿಂದಾಗ ಏನಾಗುತ್ತೆ, ಅದರಲ್ಲಿರುವಂಥ ಸ್ಟಾರ್ಚ್ ರೆಸಿಸ್ಟೆಂಟ್ ಸ್ಟಾರ್ಚ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಹಾಗಾಗಿ ಕಂಪ್ಲೀಟ್ ಡೈಜೆಷನ್ ಆಗಲ್ಲ. ಸೊ ನಮಗೆ ಲೈಕ್ ಪೋಸ್ಟ್ ಪ್ಯಾಂಟಲ್ ಶುಗರ್ ಏನಿದೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೂ ಕೂಡ ಆಗುತ್ತೆ. ಈಗ ಎಷ್ಟೋ ಫುಡ್ ಐಟಮ್ಸ್ ಇದೆ, ನೀವು ಅಬ್ಸರ್ವ್ ಮಾಡಿ ನೋಡಿದ್ರೇನೋ, ಸ್ವೀಟ್ ಪೊಟ್ಯಾಟೊ ಹೇಳಲಿಕ್ಕೆ ಸ್ವೀಟ್ ಇದ್ರೂ ಕೂಡ ಅದು ಡಯಾಬಿಟಿಕ್ ಪೇಷಂಟ್ಸ್ ಎಲ್ಲ ಅಷ್ಟೊಂದು ಶುಗರ್ನ ಜಾಸ್ತಿ ಮಾಡಲ್ಲ, ಬಿಕಾಸ್ ಅದರಲ್ಲಿ ಕೂಡ ಈ ರೆಸಿಸ್ಟೆಂಟ್ ಸ್ಟಾರ್ಚ್ ಏನಿದೆ ಅದು ಜಾಸ್ತಿ ಇದೆ. ಸೊ ರೆಸಿಸ್ಟೆಂಟ್ ಸ್ಟಾರ್ಚ್ ಜಾಸ್ತಿ ಇರುವಂಥ ಆಹಾರಗಳು ತಗೊಂಡ್ರು ಕೂಡ ನಮ್ಮ ಪೋಸ್ಟ್ ಪ್ಯಾಂಟಲ್ ಶುಗರ್ನ ಕಂಟ್ರೋಲ್ ಮಾಡಲಿಕ್ಕಾಗುತ್ತೆ. ಸೊ ದ ಬೆಸ್ಟ್ ಮೆಥಡ್ ಏನು ಅಂತ ಕೇಳಿದರೆ, ನೀವು ಕಡಿಮೆ ಕ್ವಾಂಟಿಟಿ ಅನ್ನ ತಗೊಳ್ಳಿ, ಸೊ ದಟ್ ಯು ಕ್ಯಾನ್ ಈಟ್ ಆಲ್ವೇಸ್. ನಮ್ಮ ಸ್ಟೇಪಲ್ ಫುಡ್ ಇಸ್ ರೈಸ್, ಸೊ ನಮಗೆ ಯಾವಾಗಲೂ ಅನ್ನ ಊಟ ಮಾಡಲಿಕ್ಕೂ ಆಗುತ್ತೆ. ಬಟ್ ಒಂದು 100 to 150 ಗ್ರಾಮ್ಸ್ ಅಷ್ಟೇ ಅನ್ನ ತಗೊಂಡು ಅದಕ್ಕೊಂದು ಸ್ವಲ್ಪ ತುಪ್ಪ ಹಾಕಿ, ನಾ ಹೇಳ್ದಂಗೆ ಕೊಬ್ಬಿರುವಂಥ ಐಟಮ್ಸು, ಪ್ರೋಟೀನ್ ಇರುವಂಥ ಐಟಮ್ಸು, ನಾರಿರುವಂಥ ಐಟಮ್ಸನ್ನು ಜಾಸ್ತಿ ಯೂಸ್ ಮಾಡಿದರೆ ಕಡಿಮೆ ಕ್ವಾಂಟಿಟಿ ತಿಂದರೂ ನಮಗೆ ಹೊಟ್ಟೆ ತುಂಬುತ್ತೆ. ಅನ್ನ ತಿಂದಿದ್ವಂಥ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಶುಗರ್ನ ಕೂಡ ನಮಗೆ ಕಂಟ್ರೋಲ್ ಇಟ್ಕೊಳ್ಳಿಕ್ಕಾಗುತ್ತೆ. ಇನ್ನು ಕೆಲವರಲ್ಲಿ ಇರುವಂಥ ಒಂದು ಡೌಟ್ ಏನಂದರೆ, ಕೆಲವರು ಪ್ರೀ ಡಯಾಬಿಟಿಕ್ ಅಷ್ಟೇ ಇರ್ತಾರೆ, ಆದರೂ ಕೂಡ ಅವರಿಗೆ ಈ ಪಾದ ಉರಿ ಈ ಥರ ಸಮಸ್ಯೆಗಳು ಕಂಡು ಬರುತ್ತೆ, ಬೇಗ ಡಯಾಬಿಟಿಕ್ ಕಾಂಪ್ಲಿಕೇಶನ್ಸ್ ಸ್ಟಾರ್ಟ್ ಆಗುತ್ತೆ, ಕೆಲವರಿಗೆ ಫ್ರೋಸನ್ ಶೋಲ್ಡರ್ ಬೇಗ ಸ್ಟಾರ್ಟ್ ಆಗುತ್ತೆ. ಸೊ ಇದರ ಮೇನ್ ರೀಸನ್ ಏನಂದರೆ, ನಾವು ನಮ್ಮ ಬ್ಲಡ್ ಶುಗರ್ನ ಒಂದು ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು. ಆ್ಯಂಡ್ ಇದರೊಟ್ಟಿಗೆ ಜನರಿಗೆ ಕೆಲವು ಅಡಿಕ್ಷನ್ಸ್ ಇರುವಂಥ ಸಾಧ್ಯತೆ ಇದೆ. ಆ್ಯಂಡ್ ನಾವು ಯೂಶಲಿ ಬ್ಲಡ್ ಟೆಸ್ಟ್ ಮಾಡಲಿಕ್ಕೆ ಹೋಗುವಾಗ ನಾವೇನು ಮಾಡ್ತೀವಿ, ಯೂಶಲಿ ಸ್ವಲ್ಪ ಕಡಿಮೆ ಊಟ ಮಾಡ್ಕೊಂಡೇ ಹೋಗ್ತೀವಿ, ಸೊ ದ್ಯಾಟ್ ನಮ್ಮ ಪೋಸ್ಟ್ ಪ್ಯಾಂಟಲ್ ಶುಗರ್ ಇರಲಿ, ಅದೆಲ್ಲ ಫಾಸ್ಟಿಂಗ್ ಶುಗರ್ ಇರಲಿ, ಎಲ್ಲ ಸರಿಯಾಗಿ ಕಡಿಮೆ ಇರಬೇಕು ಅಂತ ಹೇಳಿ ನಾವು ಕಾನ್ಷಿಯಸ್ ಆಗಿಬಿಡ್ತೀವಿ. ಸೊ ಅದರ ಬದಲು ನಾವು ಟೆಸ್ಟ್ ಮಾಡುವಾಗ ನಾವು ಬೆಸ್ಟ್ ಟು ಟೆಸ್ಟ್ ಈಸ್ ಆ್ಯಕ್ಚುಲಿ HbA1c ನೋಡಿದ್ರೆ ನಮಗೆ ಒಂದು ಆವ್ರೇಜ್ ಗೊತ್ತಾಗುತ್ತೆ, ಕಳೆದ 3 ತಿಂಗಳಲ್ಲಿ ನನ್ನ ಶುಗರ್ ಹೇಗಿತ್ತು, ಒಂದು ಆವ್ರೇಜ್ ಬ್ಲಡ್ ಶುಗರ್ ಗೊತ್ತಾಗುತ್ತೆ. ಸೊ ಅದನ್ನು ನಾವು ಯಾವಾಗಲೂ ತುಂಬ ಚೆನ್ನಾಗಿ ಕಂಟ್ರೋಲಲ್ಲಿ ಇಟ್ಕೋಬೇಕು. ಸೊ ಕನ್ಸಿಸ್ಟೆಂಟ್ ಆಗಿ ಫಾರ್ ಎ ಲಾಂಗ್ ಪೀರಿಯಡ್ ಆಫ್ ಟೈಮ್ ನಮ್ಮ ಬ್ಲಡ್ ಶುಗರ್ ನಾರ್ಮಲ್ಗಿಂತ ಜಾಸ್ತಿ ಇದ್ದರೆ ನಮಗೆ ಡಯಾಬಿಟಿಕ್ ನ್ಯೂರೋಪತಿ ಮತ್ತು ಬಾಕಿ ಇರುವ ಕಾಂಪ್ಲಿಕೇಶನ್ಸ್ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಆ್ಯಂಡ್ ಕೆಲವರಿಗೆ ನಮಗೆ ಗೊತ್ತು, ಲೈಕ್ ಅವರಿಗೆ ನ್ಯೂಟ್ರಿಷನಲ್ ಡೆಫಿಷಿಯನ್ಸೀಸ್ ಇರ್ಬೋದು, ನರಗಳು ಸರಿಯಾಗಿ ಫಂಕ್ಷನ್ ಮಾಡಲಿಕ್ಕೆ
ಮಾಡಲಿಕ್ಕೆ ಬೇಕಾಗಿರುವಂಥ ವಿಟಮಿನ್ B12 B6 ಈ ಥರ ವಿಟಮಿನ್ದು ಕೊರತೆ ಇರ್ಬೋದು. ಅವರು ತಗೊಳ್ಳುವಂಥ ಆಹಾರದಲ್ಲಿ ಎಲ್ಲ ಪೌಷ್ಟಿಕಾಂಶಗಳು ಸಿಗಬೇಕು ಅಂತ ಇಲ್ಲ, ಆ್ಯಂಡ್ ಎಷ್ಟೋ ಆ್ಯಂಟಿ ಆಕ್ಸಿಡೆಂಟ್ಸ್ದು ಕೊರತೆ ಇರ್ಬೋದು. ಸೊ ಹಾಗಾಗಿ ಅಂಥವರಲ್ಲಿ ಈ ಡಯಾಬಿಟಿಕ್ ನ್ಯೂರೋಪತಿ ಬೇಗ ಸ್ಟಾರ್ಟ್ ಆಗುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ನಾವು ಏನು ಮಾಡಬೇಕು, ನಮ್ಮ ಆಹಾರ ಏನಿದೆ ಒಳ್ಳೆ ಬ್ಯಾಲೆನ್ಸ್ಡ್ ಆಗಿರಬೇಕು. ಇಡೀ ದಿವಸ ನಾವು ತಗೊಳ್ಳುವಂಥ ಆಹಾರದೊಂದು ಪ್ಲ್ಯಾನ್ ಮಾಡಬೇಕು. ಅದೇ ಮೇನ್ ಈ ಡಯಾಬಿಟಿಕ್ ಡೇದು ಇಂಪಾರ್ಟೆನ್ಸ್ ಕೂಡ. ಅಂದರೆ ನಾವು ಯಾವ ಥರ ಆಹಾರವನ್ನು ಫಾಲೋ ಮಾಡಬೇಕು. ಎಷ್ಟೋ ಜನರ ಮನಸ್ಸಲ್ಲಿ ಒಂದು ಟೆನ್ಷನ್ ಇರುತ್ತೆ, ಓಕೆ ಈಗ ಡಯಾಬಿಟಿಸ್ ಸ್ಟಾರ್ಟ್ ಆಯಿತು, ಇನ್ನು ನಮಗೆ ಮುಂದೆ ಏನೂ ತಿನ್ನಕ್ಕಾಗಲ್ಲ, ನಾವು ಏನು ಮಾಡಬೇಕು ಅಂತ ಇರುತ್ತೆ. ಬಟ್ ಆ ಥರ ಏನೂ ವರಿ ಆಗೋದು ಬೇಡ. ಯಾಕೆಂದರೆ ನಿಮಗೆ ಗೊತ್ತು, ದರ್ ಆರ್ ಡಿಫ್ರೆಂಟ್ ಟೈಪ್ ಆಫ್ ಪೀಪಲ್. ಈಗ ಬ್ರಾಹ್ಮಿನ್ಸ್ ಆದರೆ ಅವರು ಕಂಪ್ಲೀಟ್ಲಿ ವೆಜಿಟೇರಿಯನ್ಸ್ ಇರ್ತಾರೆ, ಅವ್ರು ಏನು ಲೈಕ್ ನಾನ್ ವೆಜ್ ಇರುವಂಥ ಆಹಾರಗಳು ತಗೊಳ್ಳಲ್ಲ. ಈಗ ಇನ್ನು ಕೆಲವು ಗ್ರೂಪ್ ವೇಗನ್ಸ್ ಅಂತ ಇರ್ತಾರೆ, ಅವರು ಆ್ಯನಿಮಲ್ ಪ್ರಾಡಕ್ಟ್ಸ್ ಯಾವುದೂ ತಗೊಳ್ಳಲ್ಲ, ಹಾಲು ಅಥವಾ ಮೊಸರು ಯಾವ ಐಟಮ್ಸ್ ಕೂಡ ತಗೊಳ್ಳಲ್ಲ. ಇನ್ನು ನಾನ್ ವೆಜಿಟೇರಿಯನ್ಸ್ ಆದರೆ ಅವರಿಗೆ ಎಲ್ಲದೂ ತಿಂದ್ಬಿಡ್ತಾರೆ. ಅದೇ ಥರ ಈ ಡಯಾಬಿಟಿಕ್ಸ್ ಅಂತ ಇದ್ದಿದ್ದು ಇನ್ನೊಂದು ಗ್ರೂಪ್, ಅವರಿಗೆ ಇದೆಲ್ಲ ಐಟಮ್ಸು ತಿನ್ಬೋದು, ಬಟ್ ಕ್ವಾಂಟಿಟಿಯನ್ನು ರೆಸ್ಟ್ರಿಕ್ಟ್ ಮಾಡಿ ತಿನ್ನಬೇಕು ಅಷ್ಟೇ. ಅದು ಬಿಟ್ಟು ನೀವೇನೋ ಡಯಾಬಿಟಿಸ್ ಇದೆ, ನನಗೇನು ಮುಂದೆ ಏನು ತಿನ್ನೋಕ್ಕಾಗಲ್ಲ, ಈ ಡಯಾಬಿಟಿಸ್ ಇದೆ ಅಂತ ಮುಚ್ಚಿಟ್ಕೊಳ್ಳೋರು ಕೂಡ ಇದ್ದಾರೆ. ಇನ್ನು ನನಗೆ ಕೆಲವು ಸಲ ಕಾಲ್ಸ್ ಬರುತ್ತೆ, ನನ್ನ ಮನೆಯವರಿಗೆ ಡಯಾಬಿಟಿಸ್ ಇದೆ ನನಗೂ ಬಂದುಬಿಡುತ್ತಾ ಅಂತ. ಡಯಾಬಿಟಿಸ್ ಈಸ್ ನಾಟ್ ಕಂಟೇಜಿಯಸ್, ಬಟ್ ಅಟ್ ದ ಸೇಮ್ ಟೈಮ್ ನಾವು ಮನೆಯಲ್ಲಿ ಯೂಶಲಿ ತಗೊಳ್ಳುವಂಥ ಆಹಾರ ಏನಿದೆ ಅದು ಸೇಮ್ ಆಗಿರುತ್ತೆ. ಸೊ ಹಾಗಾಗಿ ಈ ಲೈಫ್ ಸ್ಟೈಲ್ ಡಿಸೀಸ್ಗಳೇನಿದೆ ಒಂದು ಫ್ಯಾಮಿಲಿಯಲ್ಲಿ ಕಾಮನ್ ಆಗಿ ಎಲ್ಲರಲ್ಲೂ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಹಾಗಾಗಿ ನಾವೇನು ಮಾಡಬೇಕು, ನಮ್ಮ ಆಹಾರ ಕ್ರಮವನ್ನು ಚೇಂಜ್ ಮಾಡಬೇಕು. ಪ್ರತಿ ಸಲ ನಾವು ಫುಡ್ ತಗೊಳ್ಳುವಾಗ, ಈಗ ಬೆಳಿಗ್ಗೆ ನೀವು ತಿಂಡಿ ಮಾಡುವಾಗ ಆ ತಿಂಡಿ ಪ್ಯಾಟರ್ನನ್ನು ನೀವು ಚೇಂಜ್ ಮಾಡಬೇಕು. ನಾವು ಬೆಳಿಗ್ಗೆ ಎದ್ದು ಕೂಡಲೇ 4-5 ದೋಸೆ ಅಥವಾ ಅದರೊಟ್ಟಿಗೆ ಒಂದು ಸ್ವಲ್ಪ ಚಟ್ನಿ ತಿಂದ್ಕೊಂಡು ಹೋಗ್ತೀವಿ, ಅಥವಾ ಉಪ್ಪಿಟ್ಟು ತಿಂತೀವಿ, ಅಥವಾ ಚಪಾತಿ ರೋಟಿ ಈ ಥರ ಐಟಮ್ಸ್ ಅಷ್ಟೇ ತಿಂತೀವಿ. ನಾವು ಅದನ್ನು ಚೇಂಜ್ ಮಾಡಿ ಬ್ರಿಂಗ್ ವೆರೈಟಿ ಇನ್ ಯುವರ್ ಮೀಲ್. ಸೊ ನಮ್ಮ ಮೀಲ್ ಹೇಗಿರಬೇಕು ಅಂದರೆ ಅದು ವೆರೈಟಿ ಇರಬೇಕು. ಅದರಲ್ಲಿ ಒಂದು ಸ್ವಲ್ಪ ಫ್ಯಾಟ್ ಸಲುವಾಗಿ ನೀವು ನಟ್ಸ್ ತಿನ್ಬೋದು, ಒಂದು ಸ್ವಲ್ಪ ಸೊಲ್ಯುಬಲ್ ಫೈಬರ್ ಸಲುವಾಗಿ ನೀವು ಸೀಡ್ಸ್ ತಗೋಬೋದು, ಚಿಯಾ ಸೀಡ್ಸ್ ಈ ಥರ ಸೀಡ್ಸ್ಗಳನ್ನು ತಗೋಬೋದು. ಆದಷ್ಟು ಈ ಡಯಾಬಿಟಿಕ್ ಪೇಷಂಟ್ಸ್ ಡ್ರೈ ಫ್ರೂಟ್ಸನ್ನು ಅಂದರೆ ಅಂಜೂರ, ಖರ್ಜೂರ ಈ ಥರ ಐಟಮ್ಸನ್ನು ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು. ಬಿಕಾಸ್ ಅದರಲ್ಲಿ ಕೆಲವು ಸಲ ಸ್ವೀಟ್ನರ್ ಇರುವಂಥ ಸಾಧ್ಯತೆ ಇದೆ, ಮತ್ತು ದಟ್ ಈಸ್ ಹೈಲಿ ಕಾನ್ಸಂಟ್ರೇಟೆಡ್, ಅದು ನಿಮ್ಮ ಬ್ಲಡ್ ಶುಗರ್ನ ಜಾಸ್ತಿ ಮಾಡುತ್ತೆ. ಸೊ ಹಾಗಾಗಿ ನಾವು ಏನು ಮಾಡ್ಬೋದು, ನಟ್ಸನ್ನು, ಬಾದಾಮ್, ಪಿಸ್ತಾ, ಕ್ಯಾಶ್ಯೂ ಈ ಥರ ನಟ್ಸ್ಗಳನ್ನು ತಗೊಳ್ಳಿ. ಬ್ರೇಕ್ಫಾಸ್ಟ್ಗೆ ನಾನು ಹೇಳೋದು ನಟ್ಸ್ಗಳನ್ನು ತಗೊಳ್ಳಿ, ಸ್ವಲ್ಪ ಸೀಡ್ಸನ್ನು ತಗೊಳ್ಳಿ, ಸ್ವಲ್ಪ ಮೊಸರು ತಗೊಳ್ಳಿ, ಅಥವಾ ಯೋಗರ್ಟ್ ತಗೊಳ್ಳಿ. ಅದರೊಟ್ಟಿಗೆ ನೀವು ಮೊಟ್ಟೆ, ಒನ್ ಆಫ್ ದ ಬೆಸ್ಟ್ ಆ್ಯಕ್ಚುಲಿ. ನಾನು ಎಷ್ಟೋ ಈವನ್ ವೆಜಿಟೇರಿಯನ್ಸ್ಗೂ ಹೇಳೋದೇನೆಂದರೆ ಬ್ರೇಕ್ಫಾಸ್ಟಲ್ಲಿ ಮೊಟ್ಟೆಯನ್ನು ಇನ್ಕ್ಲೂಡ್ ಮಾಡಿ. ಬಿಕಾಸ್ ಅದರಲ್ಲಿ ಒಳ್ಳೆ ಫ್ಯಾಟು ಸಿಗುತ್ತೆ, ಒಳ್ಳೆ ಪ್ರೋಟೀನ್ ಕೂಡ ಸಿಗುತ್ತೆ. ಆ್ಯಂಡ್ ಅದರೊಟ್ಟಿಗೆ ನಿಮಗೆ ದೋಸೆ ಬಿಡ್ಲಿಕ್ಕೆ ಆಗಲ್ಲ ಅಂದರೆ ಒಂದು ದೋಸೆ ತಗೊಳ್ಳಿ. ಆ್ಯಂಡ್ ಎವ್ರಿ ಡೇ ಯು ಟ್ರೈ ಟು ಚೇಂಜ್. ಒಂದು ದಿವಸ ಓಟ್ಸ್ ದೋಸೆ ತಗೊಳ್ಳಿ, ಒಂದು ದಿವಸ ಬಾದಾಮ್ ಫ್ಲೋರ್ ದೋಸೆ ತಗೊಳ್ಳಿ, ಒಂದು ದಿವಸ ಹೆಸರು ಕಾಳಿನ ದೋಸೆ ತಗೊಳ್ಳಿ, ಒಂದು ದಿವಸ ಮಿಲ್ಲೆಟ್ ದೋಸೆ ತಗೊಳ್ಳಿ, ಒಂದು ದಿವಸ ಅಕ್ಕಿ ದೋಸೆ ತಗೊಳ್ಳಿ. ಸೊ ನಿಮಗೆ ಎಲ್ಲದೂ ತಿನ್ನಲಿಕ್ಕಾಗುತ್ತೆ, ಬಟ್ ಎವ್ರಿಥಿಂಗ್ ಶುಡ್ ಬಿ ಇನ್ ಎ ಮಾಡರೇಷನ್. ಸೊ ನಾವು ಫಸ್ಟೇ ಈಗ ಊಟ ಮಾಡುವಾಗಲೇ ಫಸ್ಟೇ ನಾವು ಹಸಿ ತರಕಾರಿ ಪಲ್ಯಗಳನ್ನು ಒಂದು ಸ್ವಲ್ಪ ಅರ್ಧ ತಿಂದ್ಕೊಂಡು ರೈಸ್ ತಿನ್ಲಿಕ್ಕೆ ಹೋದರೆ ಏನಾಗುತ್ತೆ, ನಮಗೆ ಅಷ್ಟೊಂದು ತಿನ್ನೋಕ್ಕಾಗಲ್ಲ. ಈಗ ನಾವು ಎಲ್ಲಾದರೂ ರೆಸ್ಟೋರೆಂಟಿಗೆ ಹೋದರೆ ಫಸ್ಟ್ ಸ್ಟಾರ್ಟರ್ಸ್ ಆರ್ಡರ್ ಮಾಡ್ತೀವಿ. ಸ್ಟಾರ್ಟರ್ಸ್ ತಿಂದಮೇಲೆ ನಮಗೆ ಮೇನ್ ಕೋರ್ಸ್ ಏನಿದೆ ಅದಷ್ಟು ತಿನ್ನೋಕ್ಕಾಗಲ್ಲ. ಒಬ್ಬ ಹೋಟೆಲಿಗೆ ಹೋಗಿ ಆರ್ಡರ್ ಮಾಡಿ ಒಂದು ಬಿರಿಯಾನಿ ಹೇಳಿ ಫುಲ್ ಬಿರಿಯಾನಿ ತಿನ್ಬೋದು, ಬಟ್ ಅಟ್ ದ ಸೇಮ್ ಟೈಮ್ ನಾವು ಸ್ಟಾರ್ಟರ್ಸ್ ಜಾಸ್ತಿ ತೊಗೊಂಡ್ರೆ ಏನಾಗುತ್ತೆ, ಒಂದು ಬಿರಿಯಾನಿ ಇದ್ದರೆ ಇಬ್ಬರು ತಿನ್ಲಿಕ್ಕಾಗುತ್ತೆ. ಸೊ ಅದೇ ಥರ ನಾವು ಸ್ಟಾರ್ಟರ್ಸ್ ಅಂದ ಈ ವೆಜಿಟೇಬಲ್ಸ್ ಅನ್ನು ನಾವು ಸ್ಟಾರ್ಟರ್ಸ್ ಆಗಿ ಕನ್ಸಿಡರ್ ಮಾಡಬೇಕು. ವೆಜಿಟೇಬಲ್ಸ್ ಇರ್ಬೋದು, ಅಥವಾ ಲೈಕ್ ನಟ್ಸ್ ಇರ್ಬೋದು, ಅಥವಾ ಮೊಟ್ಟೆ ಇರ್ಬೋದು, ಅಥವಾ ಚಿಕನ್ ಇರ್ಬೋದು, ಅಥವಾ ಪನೀರ್ ಇರ್ಬೋದು, ಅಥವಾ ಸೊಪ್ಪಿನ ಪಲ್ಯಗಳಿರ್ಬೋದು, ಅಥವಾ ಮೊಸರು ಇರ್ಬೋದು. ಈ ಥರ ಐಟಮ್ಸನ್ನು ಸ್ಟಾರ್ಟರ್ಸ್ ಆಗಿ ಕನ್ಸಿಡರ್ ಮಾಡಿ ನಾವು ತಿಂದ್ಕೊಂಡು ಅದರೊಟ್ಟಿಗೆ ಸ್ವಲ್ಪ ಅನ್ನ ತಿಂದಾಗ ಖಂಡಿತ ನಿಮ್ಮ ಶುಗರ್ ಲೆವೆಲ್ಸ್ ಏನಿದೆ ಅದು ಜಾಸ್ತಿ ಆಗೋದಿಲ್ಲ. ಇನ್ನು ಕೆಲವರಲ್ಲಿರುವಂಥ ಡೌಟ್ ಏನಂದರೆ, ನಾವು ಡಯಾಬಿಟಿಸ್ ಇದ್ದವರು ಹಣ್ಣು ತಿನ್ಬೋದಾ? ಸೊ ಹಣ್ಣು ಆ್ಯಕ್ಚುಲಿ ಅದರ ಗ್ಲೂಕೋಸನ್ನು ಸ್ವಲ್ಪ ಮಟ್ಟಿಗೆ ಜಾಸ್ತಿ ಮಾಡುತ್ತೆ, ಬಟ್ ಹಣ್ಣನ್ನು ಅವಾಯ್ಡ್ ಮಾಡಬೇಕು ಅಂತ ಇಲ್ಲ. ಬಟ್ ಮೋಸ್ಟ್ ಆಫ್ ದ ಪೀಪಲ್ ಮಾಡೋದು ತಪ್ಪೇನಂದರೆ, ಚೆನ್ನಾಗಿ ಊಟ ಮಾಡಿಕೊಂಡು ಅದರೊಟ್ಟಿಗೆ ಹಣ್ಣು ಕೂಡ ತಿಂದ್ಬಿಡ್ತಾರೆ. ಸೊ ಅವಾಗ ಓವರ್ ಆಲ್ ಕ್ಯಾಲರಿ ಏನಿದೆ ಅದು ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಸೊ ಹಣ್ಣು ಆ್ಯಕ್ಚುಲಿ ಬಾಕಿ ಇರೋ ಫುಡ್ ಐಟಮ್ ಒಟ್ಟಿಗೆ ತಿಂದರೆ ಒಳ್ಳೆಯದೇ, ಯಾಕೆಂದರೆ ಅದರಲ್ಲಿರೋ ನಾರಿನಂಶ ಎಲ್ಲ ಇರುತ್ತೆ. ಸೊ ಹಾಗಾಗಿ ನಮ್ಮ ಪೋಸ್ಟ್ ಮೆಂಟಲ್ ಶುಗರ್ನ ಕಂಟ್ರೋಲ್ ಮಾಡಲಿಕ್ಕೆ ಅದು ಹೆಲ್ಪ್ ಆಗುತ್ತೆ. ಆ್ಯಂಡ್ ಫುಡ್ ಒಟ್ಟಿಗೆ ತಗೊಳ್ಳುವಾಗ ಜಾಸ್ತಿ ತಿನ್ನೋಕ್ಕಾಗಲ್ಲ, ಬಟ್ ಪ್ರಪೋರ್ಷನೇಟ್ ಆಗಿ ನಿಮ್ಮ ರೈಸ್ ಕನ್ಸಂಪ್ಷನ್ ಅಥವಾ ಧಾನ್ಯಗಳ ಕನ್ಸಂಪ್ಷನ್ ಏನಿದೆ ಅದನ್ನು ನೀವು ಕಡಿಮೆ ಮಾಡಬೇಕು. ಆ್ಯಂಡ್ ಮೇನ್ಲಿ ನಾವು ಯೂಶಲಿ ಬಿಡ್ಲಿಕ್ಕೆ ಹೇಳುವಂಥ ಹಣ್ಣುಗಳು ಯಾವುದು ಅಂದರೆ ಚಿಕ್ಕು, ಮ್ಯಾಂಗೋ, ದ್ರಾಕ್ಷಿ, ಸೀತಾಫಲ, ಜಾಕ್ ಫ್ರೂಟ್, ಬನಾನಾ ಈ ಥರ ಹಣ್ಣುಗಳನ್ನು ಸ್ವಲ್ಪ ಕಂಪ್ಯಾರಿಟಿವ್ಲಿ ಕಡಿಮೆ ತಗೊಳ್ಳಿ ಅಂತ ಹೇಳ್ತೀವಿ. ಅದರ ಮೇನ್ ರೀಸನ್ ಏನು, ಅದರಲ್ಲೂ ಶುಗರ್ನ ಅಂಶ ಜಾಸ್ತಿ ಇದೆ. ಈವನ್ ದೋ ನಾವು ಫ್ರೂಟ್ ಶುಗರ್ ಫ್ರಕ್ಟೋಸ್ ಅಂತ ಹೇಳಿದರೂ ಕೂಡ ಅದು ನಮ್ಮ ಗ್ಲೂಕೋಸನ್ನು, ನಮ್ಮ ಬ್ಲಡ್ಡಲ್ಲಿರುವಂಥ ಗ್ಲೂಕೋಸ್ ಲೆವೆಲ್ಸನ್ನು ಜಾಸ್ತಿ ಮಾಡುತ್ತೆ. ಇನ್ನು ಕೆಲವರಲ್ಲಿ ಒಂದು ಸಂಶಯ ಇದ್ದರೆ, ಸಕ್ಕರೆ ಕಾಯಿಲೆ ಇರೋರು ಜೇನುತುಪ್ಪ ತಗೋಬೋದು, ಬೆಳಗ್ಗೆ ಎದ್ದು ಕೂಡಲೇ ಹನಿ ಮತ್ತು ನಿಂಬು ಹಾಕಿ ನಾವು ಜ್ಯೂಸ್ ಕುಡಿತೀವಿ ಅಂತ ಹೇಳಿದ್ರೆ ಎಷ್ಟೋ ಜನ ಇದ್ದಾರೆ. ಅದರ ಮೇನ್ ರೀಸನ್ ಏನು ಅಂದರೆ, ಎಷ್ಟೋ ನ್ಯಾಚುರೋಪತಿ ಸೆಂಟರ್ಸಲ್ಲೆಲ್ಲ ಹೋಗುವಾಗ ಉಪವಾಸ ಮಾಡುವಾಗ ಜೇನುತುಪ್ಪ ಮತ್ತು ಈ ಲೆಮನ್ನ ಕೊಡ್ತಾರೆ. ಸೊ ಅದು ಮೇನ್ಲಿ ಇನ್ಸ್ಟೆಂಟ್ ಆಗಿ ನಮಗೆ ಕ್ಯಾಲರಿ ಸಿಗಲಿಕ್ಕೆ ಅಷ್ಟೇ. ಅದು ಬಿಟ್ಟು ಹನಿ ತಿಂದರೂ, ಜೇನುತುಪ್ಪ ತಗೊಂಡ್ರೂ ಕೂಡ ನಿಮ್ಮ ಶುಗರ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ, ಬೆಲ್ಲ ತಗೊಂಡ್ರೂ ಕೂಡ ನಿಮ್ಮ ಶುಗರ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ. ಸೊ ಆದಷ್ಟು ಈ ಥರ ಐಟಮ್ಸನ್ನು ನಾವು ಆದಷ್ಟು ಕಡಿಮೆ ಮಾಡೋದು ತುಂಬ ಒಳ್ಳೆಯದು. ಆ್ಯಂಡ್ ಹಣ್ಣುಗಳನ್ನು ಕೂಡ ಮಾಡ್ರೇಷನ್ಲಿ ತಗೊಂಡ್ರೆ ತುಂಬ ಒಳ್ಳೆಯದು. ಎಲ್ಲ ಹಣ್ಣಲ್ಲಿ ಕೂಡ ಆಲ್ಮೋಸ್ಟ್ ನಾವು ರೆಗ್ಯುಲರ್ಲಿ ಸೇವಿಸುವಂಥ ಆ್ಯಪಲ್ ಇರ್ಬೋದು, ಅಥವಾ ಪಪಾಯಿ ಇರ್ಬೋದು, ಅಥವಾ
ಆರೆಂಜಸ್ ಇರ್ಬೋದು ಅಥವಾ ಪೈನಾಪಲ್ ಇರ್ಬೋದು, ಈ ಥರ ಹಣ್ಣೆಲ್ಲ ನಾವು ಒಂದು 100 ಗ್ರಾಮ್ಸ್ ನೋಡಿದರೆ ಅರೌಂಡ್ ಅದರಲ್ಲಿ ಒಂದು 40 to 50 ಕ್ಯಾಲರಿ ಅಷ್ಟೇ ಇರುತ್ತೆ, ವಿಚ್ ಇಸ್ ಮಚ್ ಲೋವರ್. ಈವನ್ ಬಾಳೆಹಣ್ಣಲ್ಲಿ ಕೂಡ ನಾವು 100 ಗ್ರಾಮ್ಸ್ ರೈಸಿಗೆ ಕಂಪೇರ್ ಮಾಡಿದರೆ ಎಷ್ಟೋ ಕಡಿಮೆ ಕ್ಯಾಲರಿ ಇರುತ್ತೆ ಬಾಳೆಹಣ್ಣು, ಹಾಗಾಗಿ ತಿನ್ಬೋದು. ಬಟ್ ಅಟ್ ದ ಸೇಮ್ ಟೈಮ್ ನಾವು ಏನು ಮಾಡಬೇಕು, ಮಾಡರೇಷನ್ಲಿ ತಗೋಬೇಕು. ಒಂದು ಬಾಳೆಹಣ್ಣು ತಿಂದರೆ ನಿಮ್ಮ ಶುಗರ್ ಏನು ಜಾಸ್ತಿ ಆಗಲ್ಲ, ಒಂದು ಆ್ಯಪಲ್ ತಿಂದರು ಅಥವಾ ಒಂದು ಮುಸಂಬಿ ಅಥವಾ ಆರೆಂಜ್ ತಿಂದರೂ ಕೂಡ ನಿಮ್ಮ ಶುಗರ್ ಜಾಸ್ತಿ ಆಗಬೇಕು ಅಂತಿಲ್ಲ. ಬಟ್ ಅದರಲ್ಲಿರೋದ ವೈಟಮಿನ್ ಸಿ ಮತ್ತು ಬಾಕಿ ಇರುವಂಥ ನ್ಯೂಟ್ರಿಯೆಂಟ್ಸಿಂದ ನಿಮ್ಮ ಡಯಾಬಿಟಿಕ್ ಕಾಂಪ್ಲಿಕೇಶನ್ಸ್, ಡಯಾಬಿಟಿಕ್ ನ್ಯೂರೋಪತಿ, ಡಯಾಬಿಟಿಕ್ ರೆಟಿನೋಪತಿ, ಡಯಾಬಿಟಿಕ್ ನೆಫ್ರೋಪತಿ, ಈ ಥರ ಸಮಸ್ಯೆಗಳನ್ನು ಪ್ರಿವೆಂಟ್ ಮಾಡಲಿಕ್ಕೆ ಅದು ತುಂಬ ಹೆಲ್ಪ್ ಆಗುತ್ತೆ. ಬಟ್ ಸೊ ದ್ಯಾಟ್ ನೀವೇನು ಅರ್ಥ ಮಾಡಬೇಕು ಅಂದರೆ ಡಯಾಬಿಟಿಸ್ ಇದ್ದವರು ಎಲ್ಲ ಆಹಾರಗಳನ್ನ ಕೂಡ ಸೇವಿಸ್ಬೋದು, ಬಟ್ ಇನ್ ಮಾಡರೇಷನ್, ಅಂದರೆ ಕ್ವಾಂಟಿಟಿಯನ್ನು ರೆಸ್ಟ್ರಿಕ್ಟ್ ಮಾಡಿ ತಗೊಂಡ್ರೆ ನಮಗೆ ಎಲ್ಲದೂ ಎಂಜಾಯ್ ಮಾಡ್ಲಿಕ್ಕೆ ಆಗುತ್ತೆ. ಇನ್ನು ಡಯಾಬಿಟಿಕ್ ಪೇಷಂಟ್ಸ್ ಮೇನ್ಲಿ ಫಾಲೋ ಮಾಡಬೇಕಾಗಿರುವಂಥ ಒಂದು ಪ್ರಿನ್ಸಿಪಲ್ ಏನಂದರೆ ಎಕ್ಸಸೈಸ್. ಯಾವಾಗ ನಿಮ್ಮ ಮಸಲ್ಸ್ ಚೆನ್ನಾಗಿರುತ್ತೋ ನಿಮ್ಗೆ ಏನೂ ಕಾಂಪ್ಲಿಕೇಶನ್ಸ್ ಬರಲ್ಲ. ಸೊ ಡಯಾಬಿಟಿಸ್ ಇದ್ದವರು ಎಷ್ಟೋ ಜನ ನಾವು ನೋಡ್ತೀವಿ, ಅವ್ರು ರೆಗ್ಯುಲರ್ ವಾಕಿಂಗ್ ಮಾಡ್ತಾರೆ. ಅಫ್ಕೋರ್ಸ್ ವಾಕಿಂಗ್ ಇಸ್ ಅ ವೆರಿ ಗುಡ್ ಎಕ್ಸಸೈಸ್, ಬಟ್ ಡಯಾಬಿಟಿಕ್ ಪೇಷಂಟ್ಸ್ ಅಲ್ಲಿ ನಾವು ನೋಡಿದ್ರೆ ವಾಕಿಂಗ್ಗಿಂತನೂ ಒನ್ ಆಫ್ ದ ಬೆಸ್ಟ್ ಎಕ್ಸಸೈಸ್ ಯಾವುದು ಅಂತ ಕೇಳಿದ್ರೆ ರೆಸಿಸ್ಟೆಂಟ್ ಎಕ್ಸಸೈಸ್, ಅಂದರೆ ವೆಯ್ಟ್ ಟ್ರೈನಿಂಗೇ ತುಂಬ ಒಳ್ಳೆಯದು. ಯಾಕಂದರೆ ವೆಯ್ಟ್ ಟ್ರೈನಿಂಗ್ ಮಾಡಿದಾಗ ಮಾತ್ರ ನಿಮ್ಮ ಮಸಲ್ ಬಲ್ಕ್ ಜಾಸ್ತಿ ಆಗುತ್ತೆ. ಮಸಲ್ ಬಲ್ಕ್ ಜಾಸ್ತಿ ಆದಾಗ ಏನಾಗುತ್ತೆ, ನಿಮ್ಮ ರಕ್ತದಲ್ಲಿರುವಂಥ ಗ್ಲೂಕೋಸನ್ನು ಯೂಟಿಲೈಸ್ ಮಾಡಲಿಕ್ಕೆ ಅಷ್ಟೊಂದು ಮಸಲ್ ಫೈಬರ್ಸ್ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಬ್ಲಡ್ ಶುಗರ್ ಮೇಂಟೈನ್ ಮಾಡಲಿಕ್ಕೂ ಮತ್ತು ಒಂದು ಲಾಂಗ್ ಎಫೆಕ್ಟ್ ಸಿಗಲಿಕ್ಕೆ, ಬ್ಲಡ್ ಶುಗರ್ ಕಂಟಿನ್ಯೂಸ್ ಆಗಿ ಕಂಟ್ರೋಲಲ್ಲಿ ಇಟ್ಕೊಳ್ಳಿಕ್ಕೂ ಕೂಡ ಮಸ್ಕ್ಯುಲರ್ ಬಾಡಿ ಇಸ್ ಆಲ್ವೇಸ್ ಬೆಟರ್. ಇದು ಏರೋಬಿಕ್ ಎಕ್ಸಸೈಸಸ್ ಮಾಡಬಾರ್ದು ಅಂತಲ್ಲ, ಯಾಕೆಂದರೆ ಡಯಾಬಿಟಿಕ್ ಪೇಷಂಟ್ಸ್ಗೆ ಹೈಯೆಸ್ಟ್ ನಮಗೆ ಕಾರ್ಡಿಯಾಕ್ ಪ್ರಾಬ್ಲಮ್ಸ್ ಇದೆಲ್ಲ ಕಂಡು ಬರೋದು. ಸೊ ಏರೋಬಿಕ್ ಎಕ್ಸಸೈಸ್ ತುಂಬ ಒಳ್ಳೆಯದು. ಸೊ ಇನ್ ಕಾಂಬಿನೇಷನ್ ಮಾಡಿ ವಾರಕ್ಕೊಂದು 2 to 3 ಡೇಸ್ ನೀವು ಏರೋಬಿಕ್ ಮಾಡಿ, ಬಾಕಿ ಇರುವಂಥ ಒಂದು 3 ಡೇಸ್ ಏನಿದೆ ರೆಸಿಸ್ಟೆಡ್ ಎಕ್ಸಸೈಸ್, ಮಸಲ್ ಬಿಲ್ಡಿಂಗ್ ಮಾಡಿ, ಅಥವಾ ಪ್ರತಿ ದಿವಸ ಎಕ್ಸಸೈಸ್ ಮಾಡುವಾಗ ಕೂಡ ಒಂದು 10 ರಿಂದ 15 ನಿಮಿಷ ವಾಕಿಂಗ್ ಅಥವಾ ಏರೋಬಿಕ್ಸ್ ಮಾಡಿಕೊಂಡು ಬಾಕಿ ನೀವು ರೆಸಿಸ್ಟೆಡ್ ಎಕ್ಸಸೈಸ್ ಮಾಡೋದ್ರಿಂದ ಕೂಡ ನಮ್ಮ ಮಸಲ್ ಬಲ್ಕ್ ಇಂಪ್ರೂವ್ ಆಗುತ್ತೆ, ನಮಗೆ ಯಾವುದೇ ಥರದ್ದು ಕಾಂಪ್ಲಿಕೇಶನ್ಸ್ ಬರಲ್ಲ. ಸೊ ಈಗ ಐ ಥಿಂಕ್ ಆಲ್ಮೋಸ್ಟ್ ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಆಗಿದೆ. ಯಾಕೆ ಖಾಲಿ ಹೊಟ್ಟೆಯಲ್ಲಿ ಶುಗರ್ ಜಾಸ್ತಿ ಇರುತ್ತೆ, ಡಯಾಬಿಟಿಸ್ ಇದ್ದವರು ಅನ್ನ ತಿನ್ಬೋದಾ, ಡಯಾಬಿಟಿಸ್ ಇದ್ದವರು ಹಣ್ಣುಗಳನ್ನು ತಿನ್ಬೋದಾ, ಡಯಾಬಿಟಿಸ್ ಇದ್ದವರು ಯಾವ ಥರ ಆಹಾರ ಕ್ರಮವನ್ನು ಫಾಲೋ ಮಾಡಬೇಕಾಗುತ್ತೆ, ಆ್ಯಂಡ್ ಡಯಾಬಿಟಿಸ್ ಇದ್ದವರಿಗೆ ಒನ್ ಆಫ್ ದ ಬೆಸ್ಟ್ ವ್ಯಾಯಾಮ ಯಾವುದು ಅಂತ ಗೊತ್ತಾಗಿರುತ್ತೆ. ಸೊ ಈ ಡಯಾಬಿಟಿಕ್ ಡೇಗೆ ನಾವೆಲ್ಲರೂ ಒಂದು ರೆಸಲ್ಯೂಷನ್ಸ್ ತಗೊಳ್ಳೋಣ, ಅಂದರೆ ಸ್ಟ್ರಿಕ್ಟ್ ಆಗಿರುವಂಥ ಒಂದು ಆಹಾರವನ್ನು ಫಾಲೋ ಮಾಡಿ, ರೆಗ್ಯುಲರ್ ಎಕ್ಸಸೈಸ್ ಮಾಡಿ. ಎಷ್ಟೋ ಜನ ಹೇಳ್ತಾರೆ ಈ ವಯಸ್ಸಲ್ಲಿ ನಾನು ಹೇಗೆ ಎಕ್ಸಸೈಸ್ ಮಾಡೋದು ಅಂತ. ಆ್ಯಕ್ಚುಲಿ ಆ ಜಿಮ್ಗೆ ಹೋಗಬೇಕಾಗಿದೆ ಆಫ್ಟರ್ 40 ನೀವು ಹೋದ್ರೆ ಮಾತ್ರ ನಿಮ್ಮ ಮಸಲ್ಸ್ ಇಂಪ್ರೂವ್ ಆಗುತ್ತೆ, ನಿಮ್ಮ ಲೈಫ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ, ನಿಮ್ಮ ಲಾಂಗಿವಿಟಿ ಇಂಪ್ರೂವ್ ಆಗುತ್ತೆ. ಲೇಟರ್ ಏಜಸ್ಸಲ್ಲಿ ನಮಗೆ ಡಿಪೆಂಡೆನ್ಸಿ ಇರಲ್ಲ, ಯಾರ ಮೇಲೆ ನೀವು ಡಿಪೆಂಡ್ ಆಗಿರಬೇಕು ಅಂತ ಇರಲ್ಲ, ನಮ್ಮ ಮಸಲ್ ಸ್ಟ್ರೆಂತ್ ಚೆನ್ನಾಗಿದ್ದರೆ. ಸೊ ಹಾಗಾಗಿ ಈ ಟಿಪ್ಸ್ಗಳನ್ನು ಎಲ್ಲರೂ ಫಾಲೋ ಮಾಡಿ. ಡಯಾಬಿಟಿಸ್ ಇದ್ದವರು ಏನೂ ಹೆದರೋದು ಬೇಡ, ದೇ ಕ್ಯಾನ್ ಲಿವ್ ಎ ವೆರಿ ನಾರ್ಮಲ್ ಲೈಫ್. ಆ್ಯಂಡ್ ಆಹಾರ ಕ್ರಮ ಮತ್ತು ಎಕ್ಸಸೈಸು ಮಾಡೋದರಿಂದ ಸಕ್ಕರೆ ಕಾಯಿಲೆಯಿಂದ ಒಂದೇ ಎಲ್ಲ ಅವರಿಗೆ ರಿಲೀಫ್ ಸಿಗೋದು, ಅದರೊಟ್ಟಿಗೆ ಮುಂದೆ ಬರಲಿಕ್ಕಿರುವಂಥ ಎಷ್ಟೋ ಕಾಯಿಲೆಗಳನ್ನು ಕಂಪ್ಲೀಟ್ಲಿ ಕಂಟ್ರೋಲಲ್ಲಿ ಇಟ್ಕೊಳ್ಳಿಕ್ಕೆ ಕೂಡ ಸಾಧ್ಯ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.